ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಮರೇಶ್ ಪೋತ್ನಾಳ್. ನೋಡಿ, ನಾವು ಕಂಪ್ಯೂಟರ್ ಅವೇರ್ನೆಸ್ ಮೇಲೆ ಗ್ರೂಪ್ ಸಿ, PSI, PC ಅಥವಾ ಇನ್ನಿತರ ಪರೀಕ್ಷೆಗಳಲ್ಲಿ ಕಂಪ್ಯೂಟರ್ ನಾಲೆಜ್ ಮೇಲೆ ಬರ್ತಕ್ಕಂಥ ಕ್ವಶನ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಕಳೆದ ವಿಡಿಯೋದಲ್ಲಿ 20 ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ವಿ. ಅದೇ ರೀತಿಯಾಗಿ ಹಲವಾರು ವಿಡಿಯೋಗಳನ್ನು ಮಾಡಿದ್ದೆ. ಇದು ಈ ಒಂದು ಸೀರೀಸಲ್ಲಿ 8ನೇ ಭಾಗ ಆಗುತ್ತೆ. ಇದರಲ್ಲೂ ಕೂಡ 20 ಪ್ರಮುಖ ಪ್ರಶ್ನೆಗಳನ್ನು ನಾವು ಪ್ರಾಕ್ಟಿಕಲ್ ಸಮೇತವಾಗಿ ನಾವು ಇವತ್ತು ಸಾಲ್ವ್ ಮಾಡ್ತಾ ಹೋಗೋಣ. ಯಾಕೆ ಪ್ರಾಕ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಸೊ ಜಸ್ಟ್ ಕ್ವಶನ್ ಮತ್ತು ಆನ್ಸರ್ನ ನೋಡಿ ಮುಂದೆ ಹೋದರೆ ನಮಗೆ ಅದು ನೆನಪಿರಲ್ಲ, ಒಂಥರ ಬಾಯಟ್ ಮಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ಒಂದು ಪ್ರಾಕ್ಟಿಕಲ್ ಆಗಿ ಒಂದಷ್ಟು ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿದಾಗ ಅದು ಮರೆತು ಹೋಗಲ್ಲ. ಯಾಕೆ ಏನು ಅನ್ನೋದು ಗೊತ್ತಾದಾಗ ನಮಗೆ ಅದು ನೆನಪಿರುತ್ತೆ. ಸೊ ಹಾಗಾಗಿ ಬನ್ನಿ, ಹಾಗಾದರೆ 20 ಪ್ರಮುಖ ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಕಳೆದ ವಿಡಿಯೋದ ಒಂದು ವಿಡಿಯೋವನ್ನು ಇಲ್ಲಿ ಐಕಾನಲ್ಲಿ ಹಾಕಿರ್ತೀನಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ನೋಡ್ಬೋದು ಆ ಒಂದು ವಿಡಿಯೋವನ್ನು. ಓಕೆ, ನೋಡಿ. ಸೊ MS Excel ಮೇಲೆ ಹಲವಾರು ಕ್ವಶನ್ಗಳನ್ನ, MS PowerPoint ಮೇಲೆ ಕೆಲವೊಂದು ಪ್ರಶ್ನೆಗಳನ್ನ ನಾವು ನೋಡಿದ್ವಿ. ಸೊ 1ರಿಂದ 20 ಪ್ರಶ್ನೆಗಳನ್ನು ನೋಡಿದ್ವಿ. ಇವತ್ತು 21ನೇ ಪ್ರಶ್ನೆಗೆ ಹೋಗೋಣ. ಓಕೆ, ಹಾಗಾದರೆ 21ನೇ ಪ್ರಶ್ನೆ ಏನಿದೆ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಡೇಟಾಬೇಸ್ ಆಬ್ಜೆಕ್ಟ್? ಯಾವುದು ಕೆಳಗೆ ಕೊಟ್ಟಿರ್ತಕ್ಕಂಥವುಗಳಲ್ಲಿ ಯಾವುದು ಡೇಟಾಬೇಸ್ ಆಬ್ಜೆಕ್ಟ್ ಆಗೋದಿಲ್ಲ ಅಂತ ಕೊಟ್ಟಿದ್ದಾರೆ. ಯಾವುದಾದ್ರು ಕೊಟ್ಟಿದ್ದಾರೆ? ಫಾರ್ಮ್, ಟೇಬಲ್ಸ್, ರಿಪೋರ್ಟ್ಸ್, ರಿಲೇಷನ್ಶಿಪ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಈ 4ರಲ್ಲಿ ಡೇಟಾಬೇಸ್ ಆಬ್ಜೆಕ್ಟ್ ಯಾವುದಲ್ಲ ಅಂದರೆ ಅದು ರಿಲೇಷನ್ಶಿಪ್ಸು ಡೇಟಾಬೇಸ್ ಆಬ್ಜೆಕ್ಟ್ ಆಗೋದಿಲ್ಲ. ಹಾಗಾದರೆ ಫಸ್ಟ್ ಆಫ್ ಆಲ್ ಡೇಟಾಬೇಸ್ ಅಂದ್ರೇನು ಅಲ್ವಾ? ಸೊ ಯಾಕಂದರೆ ನೋಡಿ, ಡೇಟಾಬೇಸ್ ಮೇಲೆ DBMS ಮೇಲೆ ಹಲವಾರು ಪ್ರಶ್ನೆಗಳನ್ನು ಬರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಡೇಟಾಬೇಸ್ ಅಂದ್ರೇನು? ಹೀಗೆ ಯಾವುದೇ ಒಂದು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಿದರೆ ಅದು ಡೇಟಾಬೇಸ್ ಆಗುತ್ತೆ. ಸಪೋಸ್ ಒಂದು ನೋಟ್ಬುಕ್ಕಲ್ಲಿ ನಾವು ಇನ್ಫಾರ್ಮೇಷನ್ನ ಬರ್ಕೊಂಡಿಟ್ಟಿದ್ರೆ ಅದು ಕೂಡ ಒಂದು ಡೇಟಾಬೇಸೇ. MS Excelಲ್ಲಿ ಸ್ಟೋರ್ ಮಾಡಿದರೆ ಅದು ಕೂಡ ಒಂದು ಡೇಟಾಬೇಸ್ ಆಗುತ್ತೆ. ಆದರೆ ಅದು ಆ ಒಂದು ಡೇಟಾಬೇಸ್ಗಳಲ್ಲಿ ಲಿಮಿಟೆಡ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಇರುತ್ತೆ. ಓಕೆ, ಅಷ್ಟೊಂದು ಫೀಚರ್ಸ್ ಇರೋದಿಲ್ಲ. ಆದರೆ ಮಾರ್ಕೆಟಲ್ಲಿರ್ತಕ್ಕಂಥ, ಇಂಡಸ್ಟ್ರಿಯಲ್ಲಿರ್ತಕ್ಕಂಥ ಹಲವಾರು ಡೇಟಾಬೇಸ್ಗಳಿದ್ದಾವೆ. ನೀವೆಲ್ಲ ಕೇಳಿರ್ತೀರ, ಒರಾಕಲ್ ಡೇಟಾಬೇಸ್ ಅಂತ ಕೇಳಿರ್ತೀರ, IBM DB2 ಅಂತ ಕೇಳಿರ್ತೀರ, CBase ಅವ್ರದ್ದಿದೆ, ಅಥವಾ EMC ಸ್ಕ್ವೇರ್ ಅವ್ರದ್ದಿದೆ, ಮೈಕ್ರೋಸಾಫ್ಟ್ದೇ ಒಂದು ಡೇಟಾಬೇಸ್ ಇದೆ, ಮೈಕ್ರೋಸಾಫ್ಟ್ ಆಕ್ಸೆಸ್ ಅಂತ ಕೇಳಿರ್ತೀರ. ಓಕೆ, SQL ಸರ್ವರ್ ಅಂತ ಕೇಳಿರ್ತೀವಿ. ಇವೆಲ್ಲ ಡೇಟಾಬೇಸ್ಗಳಾಗ್ತವೆ. ಸೊ ಈ ಡೇಟಾಬೇಸ್ಗಳದ್ದು ಏನು ಅಡ್ವಾಂಟೇಜ್ ಅಂದರೆ, ಸೊ ಇವತ್ತು ನೋಡಿ, ಬ್ಯಾಂಕಲ್ಲಿ ಲಕ್ಷಾಂತರ ಕೋಟಿ ಅಕೌಂಟ್ಸ್ ಹೋಲ್ಡರ್ಸ್ ಇರ್ತಾರೆ, ಅವ್ರದ್ದೆಲ್ಲ ಡೇಟಾಬೇಸ್ ಸ್ಟೋರ್ ಆಗಿರುತ್ತೆ, ಡೇಟಾಬೇಸಲ್ಲಿ ಸ್ಟೋರ್ ಆಗಿರುತ್ತೆ. ಆ ಒಂದು ಪರ್ಟಿಕ್ಯುಲರ್ ವ್ಯಕ್ತಿದು ಏನು ಅಕೌಂಟ್ ಡೀಟೇಲ್ಸ್ ಇರುತ್ತೆ ಅದನ್ನು ಎಷ್ಟು ಬೇಗನೆ ಫೆಚ್ ಮಾಡ್ಬೋದು ಅಂದರೆ ಅದು ನಮ್ಮ ಎಕ್ಸೆಲಲ್ಲಿ ಅಥವಾ ನಾವು ಬರೆದಿರ್ತಕ್ಕಂಥ ನೋಟ್ಬುಕ್ಕಲ್ಲಿ, ಲೆಡ್ಜರಲ್ಲಿ ಅಷ್ಟು ಈಸಿಯಾಗಿ ಆಗೋದಿಲ್ಲ. ಸೊ ಹಾಗಾಗಿ ಡೇಟಾಬೇಸ್ ಇವತ್ತು ಭಾಳ ಅಡ್ವಾಂಟೇಜ್ ಇದೆ. ಸೊ ಇಂಥ ಡೇಟಾಬೇಸಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥವುಗಳಲ್ಲಿ ರಿಲೇಷನ್ಶಿಪ್ಸು ಡೇಟಾಬೇಸ್ ಆಬ್ಜೆಕ್ಟ್ ಆಗೋದಿಲ್ಲ. ಹಾಗಾದರೆ ಸ್ವಲ್ಪ ಡೇಟಾಬೇಸ್ ಅಂದೇನಂತ ತಿಳ್ಕೊಳ್ತಾ ಹೋಗೋಣ. ಯಾಕಂದರೆ ಮುಂದೆ ಹಲವಾರು ಪ್ರಶ್ನೆಗಳು ಡೇಟಾಬೇಸ್ ಮೇಲೆ ಇದ್ದಾವೆ. ಓಕೆ, ಸೊ ಈಗ ಒಂದು ನಾನು ಎಕ್ಸೆಲಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೋಡಿ, ಸ್ವಲ್ಪ ಜೂಮ್ ಮಾಡ್ತೀನಿ. ಈಗ ಇಲ್ಲಿ ಕಾಲಮ್ ಎದಲ್ಲಿ ನಾನು ಒಂದು ಕಾಲಮ್ನ ಕ್ರಿಯೇಟ್ ಮಾಡ್ತೀನಿ. ಕಾಲಮ್ ನೇಮ್ ಕ್ಲಾಸ್ ಅಂತ, ಸೆಕೆಂಡ್ ಒನ್ನು ಪಾರ್ಟ್, ಥರ್ಡ್ ಒನ್ನು ಎಕ್ಸಾಮ್. ಅಂದರೆ ಈಗ ನಾನು ಮಾಡ್ತಾ ಇರ್ತಕ್ಕಂಥ ಕ್ಲಾಸ್ಗಳು ಯಾವ ಒಂದು ಎಕ್ಸಾಮ್ಗೆ ಯೂಸ್ ಆಗುತ್ತೆ ಅನ್ನೋದಾದರೆ, ನೋಡಿ, ಮೊದಲನೇದು ಸಪೋಸ್ ಈಗ ಕಂಪ್ಯೂಟರ್ ಕ್ಲಾಸ್. ಓಕೆ, ಕಂಪ್ಯೂಟರ್ ಕ್ಲಾಸ್ ಯಾವುದು? ಇದು 8ನೇ ಭಾಗ ಆಗುತ್ತೆ. ಯಾವ ಎಕ್ಸಾಮ್ಗೆ ಯೂಸ್ ಆಗುತ್ತೆ? ಸಪೋಸ್ ಗ್ರೂಪ್ ಸಿಗೆ ಯೂಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ಲಾಸು ಒಂದು ವೇಳೆ ಕಂಪ್ಯೂಟರ್ ಮೇಲೆ ಮಾಡಿದರೆ ಅದು 9ನೇ ಭಾಗ ಆಗುತ್ತೆ, ಅದು PSI ಯೂಸ್ ಆಗುತ್ತೆ ಅಂದ್ಕೊಳ್ಳೋಣ. ಸೊ ನೆಕ್ಸ್ಟ್ ಕ್ಲಾಸ್ ಅಗೇನ್ ಕಂಪ್ಯೂಟರ್ ಮೇಲೆ ಮಾಡಿದರೆ, ಸೊ ಇಟ್ ಈಸ್ ಗೋಯಿಂಗ್ ಟು 10th class or 10th part, it is going to be used in PC. ಓಕೆ, ಸೊ ಇದು ಒಂದು ಡೇಟಾಬೇಸ್ ಆಗುತ್ತೆ. ಸೊ ಇದೇ ಥರ ನೋಡಿ ಹಲವಾರು ಕ್ಲಾಸ್ಗಳನ್ನು ನಾವು ಆ್ಯಡ್ ಮಾಡ್ತಾ ಹೋಗ್ಬೋದು. ಆದರೆ ಇಲ್ಲಿ ಲಿಮಿಟೆಡ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಇದೆ. ಬಟ್ ಬ್ಯಾಂಕ್ ಡೀಟೇಲ್ಸ್ ಆದರೆ, ಸೊ ಅಲ್ಲಿ ಕೋಟಿಗಟ್ಟಲೆ ಜನ ಕಸ್ಟಮರ್ಸ್ ಇರ್ತಾರೆ. ಆ ಕಸ್ಟಮರ್ಸ್ದೆಲ್ಲ ಇದೇ ಥರ ಆ್ಯಡ್ ಮಾಡೋಕ್ಕೆ ಹೋದರೆ, ಆ ಫೈಲ್ ಡಿಲೀಟ್ ಆದರೆ, ಅಥವಾ ಯಾವ ಒಂದು ಪರ್ಟಿಕ್ಯುಲರ್ ಕಸ್ಟಮರ್ದು ಸರ್ಚ್ ಮಾಡೋಕ್ಕೆ ಹೋದರೆ, ಇಟ್ ಈಸ್ ಗೋಯಿಂಗ್ ಟು ಟೇಕ್ ಅ ಲಾಟ್ ಆಫ್ ಟೈಮ್. ಆಮೇಲೆ ಅಷ್ಟೊಂದು ಫೀಚರ್ಸ್ ಇರೋದಿಲ್ಲ ಎಕ್ಸೆಲಲ್ಲಿ. ಅದಕ್ಕೋಸ್ಕರ ಸೊಫಿಸ್ಟಿಕೇಟೆಡ್ ಡೇಟಾಬೇಸಸ್ ಅಂತ ಹೇಳ್ತಾ ಇದ್ವಿ, ಅವುಗಳನ್ನ ಬಳಸ್ತಾರೆ. ಹಾಗಾದರೆ ಈ ಒಂದು ಪಾರ್ಟಲ್ಲಿ ನಾವು ಯಾವ ಒಂದು ಡೇಟಾಬೇಸ್ನ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ, ಫಾರ್ ಎ ಲರ್ನಿಂಗ್ ಪರ್ಪಸ್ ನಾನು ಒರಾಕಲ್ ಡೇಟಾಬೇಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದೇ ರೀತಿಯ ಒಂದು ಟೇಬಲನ್ನು ಇಲ್ಲಿ ಯಾವ ಥರ ಇದೆ ನೋಡಿ, ಈ ಟೇಬಲನ್ನು ಡೇಟಾಬೇಸಲ್ಲಿ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು. ಓಕೆ, ಸೊ ಇಲ್ಲಿ ನಾನು ಒರಾಕಲ್ ಡೇಟಾಬೇಸನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ನೋಡಿ, ಒರಾಕಲ್ DB18. ಸೊ ಇಲ್ಲಿ SQL ಪ್ಲಸ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ತೀನಿ.
ನೋಡಿ SQL ಪ್ಲಸ್ ಓಪನ್ ಆಯಿತು. ಓಕೆ, SQL ಪ್ಲಸ್ ಅಂದರೆ ಇದು ಒಂದು ಸ್ಟ್ರಕ್ಚರ್ಡ್ ಕ್ವೇರಿ ಲ್ಯಾಂಗ್ವೇಜ್ ಅಂತೀವಿ. SQL ಅಂದರೆ ಮುಂದೆ ಒಂದು ಕ್ವಶನ್ ಇದೆ, ಅದ್ರ ಮೇಲೆ ಹೇಳ್ತೀನಿ. ಈಗ ನಾನು ಒಂದು ಟೇಬಲ್ನ ಒಂದು ಡೇಟಾಬೇಸನ್ನ ಕ್ರಿಯೇಟ್ ಮಾಡ್ಬೇಕಂತಿದ್ದೀನಿ. ನೋಡೋಣ ಯಾವ ಥರ ಅಂತ. ಫಸ್ಟು ಲಾಗಿನ್ ಆಗಬೇಕು. ಸೊ ಎಂಟರ್ ಯೂಸರ್ ನೇಮ್ ಅಂದರೆ ಸಿಸ್ಟಮ್ ಯೂಸರ್ನ ನಾನು ಲಾಗಿನ್ ಆಗ್ತೀನಿ. ಪಾಸ್ವರ್ಡ್ ಕೇಳುತ್ತೆ, ಪಾಸ್ವರ್ಡ್ ಟೈಪ್ ಮಾಡಬೇಕು. ಸೊ ಈಗ ಒಂದು ಟೇಬಲ್ನ ಕ್ರಿಯೇಟ್ ಮಾಡ್ತೀನಿ. ಯಾವ ಟೇಬಲ್ನ? ಇಲ್ಲಿ ನೋಡಿ, ಕ್ಲಾಸ್, ಪಾರ್ಟ್, ಎಕ್ಸಾಮ್ ಅಂತಕ್ಕಂಥ 3 ಕಾಲಮ್ ಇರ್ತಕ್ಕಂಥ ಒಂದು ಟೇಬಲ್ಲು. ಅದಕ್ಕೆ ನಾನು ಅಮರ್ಸ್ ಕ್ಲಾಸ್ ಅಂತ ಹೆಸರು ಕೊಡ್ತೀನಿ. ಕ್ರಿಯೇಟ್ ಟೇಬಲ್, ಇದು ಒಂದು SQL ಕಮ್ಯಾಂಡ್ ಇದೆ, ಕ್ರಿಯೇಟ್ ಟೇಬಲ್ ಅಂತ. ಟೇಬಲ್ ನೇಮ್ ಏನಂದರೆ ಅಮರ್ಸ್ ಕ್ಲಾಸಸ್. ಓಕೆ, ಸೊ ಇಲ್ಲಿ ನಾನು ಈ ಅಮರ್ಸ್ ಕ್ಲಾಸಸ್ ಟೇಬಲಲ್ಲಿ ಇಲ್ಲಿ ನೋಡಿ, ಇದು ಅಮರ್ಸ್ ಕ್ಲಾಸಸ್ ಅಂತ ಮಾಡ್ತೀನಿ. ಅಮರ್ಸ್ ಕ್ಲಾಸಸ್ ನೋಡಿ, ಈ ಟೇಬಲಲ್ಲಿ ಎಷ್ಟು ಕಾಲಮ್ಸ್ ಇದ್ದಾವೆ ಅಲ್ವಾ? ಈ ಟೇಬಲಲ್ಲಿ ಎಷ್ಟು ಕಾಲಮ್ಸ್ ಇದ್ದಾವೆ ನೋಡಿ? 3 ಕಾಲಮ್ಸ್ ಇದ್ದಾವೆ ಅಲ್ವಾ? ಕ್ಲಾಸ್, ಪಾರ್ಟ್, ಎಕ್ಸಾಮ್ ಅಂತಕ್ಕಂಥದ್ದು. ಆ 3 ಟೇಬಲ್ಗಳನ್ನ 3 ಕಾಲಮ್ಗಳನ್ನ ಕ್ರಿಯೇಟ್ ಮಾಡ್ತೀನಿ. ಒಂದು ಕ್ಲಾಸ್, ಇನ್ನೊಂದು ಪಾರ್ಟ್, ನೆಕ್ಸ್ಟ್ ಒನ್ ಎಕ್ಸಾಮ್. ಓಕೆ, ನೆಕ್ಸ್ಟ್ ಈಗ ಕ್ಲಾಸ್ ಅಂತಕ್ಕಂಥ ಒಂದು ಕಾಲಮಲ್ಲಿ ಏನು ಡೇಟಾನ ಸ್ಟೋರ್ ಮಾಡ್ತೀನಿ? ಕಂಪ್ಯೂಟ್ರು ಅಥವಾ ಯಾವ ಒಂದು ಕ್ಲಾಸನ್ನು ತೆಗೆದುಕೊಳ್ತಾ ಇದ್ದೀನಿ ಆ ಡೇಟಾನ ಸ್ಟೋರ್ ಮಾಡೋದ್ರಿಂದ ಅಲ್ಲಿ ಕ್ಯಾರೆಕ್ಟರ್ನ ಸ್ಟೋರ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಡೇಟಾ ಟೈಪ್ನ ವೇರ್ ಕ್ಯಾರ್ ಅಂತ ತೊಗೊಳ್ತೀನಿ. ಇದನ್ನು ನಾನು ಸಪ್ರೇಟ್ ಆಗಿರ್ತಕ್ಕಂಥ ವೀಡಿಯೋದಲ್ಲಿ ಡೇಟಾಬೇಸ್ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಟೈಮ್ ಬೇಯಿಂಗ್ ಇಷ್ಟು ತಿಳ್ಕೊಳ್ಳೋಣ. ಕ್ಲಾಸ್ ಅಂತಕ್ಕಂಥ ಒಂದು ಕಾಲಮಲ್ಲಿ ನಾವು ಕ್ಯಾರೆಕ್ಟರ್ನ ಸ್ಟೋರ್ ಮಾಡ್ತಾ ಇದ್ದೀವಿ. ಅದೇ ಪಾರ್ಟ್ ಅಂತಕ್ಕಂಥ ಕಾಲಮಲ್ಲಿ ನಂಬರ್ನ ಸ್ಟೋರ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಪಾರ್ಟಲ್ಲಿ ನಾನು ಇಂಟೇಜರ್ ನಂಬರ್ನ ತೆಗೆದುಕೊಳ್ತೀನಿ. ಇನ್ನು ಎಕ್ಸಾಮಲ್ಲಿ ಏನು ಸ್ಟೋರ್ ಮಾಡ್ತಾ ಇದ್ದೀವಿ? ಸೊ ಎಕ್ಸಾಮ್ ಅನ್ನೋ ಕಾಲಮಲ್ಲಿ ಸಹಿತ ಕ್ಯಾರೆಕ್ಟರ್ನ ಸ್ಟೋರ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ವೇರ್ ಕ್ಯಾರ್ ಆಫ್ 20 ಕ್ಯಾರೆಕ್ಟರ್ಸ್ನ ಮ್ಯಾಕ್ಸಿಮಮ್ ಆಗಿ ಸ್ಟೋರ್ ಮಾಡ್ಬೋದು. ಈಗ ಎಂಟ್ರ್ ಕೊಡ್ತೇನೆ ನೋಡಿ, ಟೇಬಲ್ ಕ್ರಿಯೇಟ್ ಆಯಿತು. ಸೊ ಹಾಗಾದರೆ ಟೇಬಲ್ ಯಾವ ಥರ ಇರುತ್ತೆ ಅಂತ ನೋಡೋದಕ್ಕೆ ಒಂದು ಕಮಾಂಡ್ ಇದೆ SQLಲ್ಲಿ, DESC ಅಂತ ಅಥವಾ ಡಿಸ್ಕ್ರೈಬ್ ಅಂತ ಕರಿತೀವಿ. DESC ಟೇಬಲ್ ನೇಮ್ ಇದೆ ಅಮರ್ಸ್ ಕ್ಲಾಸಸ್. ನೋಡಿ, ಈ ಥರ ಒಂದು ಟೇಬಲ್ ಕ್ರಿಯೇಟ್ ಆಯಿತು. ಇಲ್ಲೇನಿದೆ, 3 ಕಾಲಮ್ಗಳಿದ್ದಾವೆ, ಕ್ಲಾಸ್, ಪಾರ್ಟ್, ಎಕ್ಸಾಮು. ಮತ್ತು ಅವುಗಳಲ್ಲಿ ಯಾವ ಒಂದು ಡೀಟೇಲ್ಸ್ನ ಆ್ಯಡ್ ಮಾಡ್ಬೋದು? ಇದರಲ್ಲಿ ಕ್ಯಾರೆಕ್ಟರ್, ಇದರಲ್ಲಿ ನಂಬರ್, ಇದರಲ್ಲಿ ವೇರ್ ಕ್ಯಾರ್. ಓಕೆ, ಸೊ ಈಗ ನೋಡಿ, ಟೇಬಲ್ ರೆಡಿ ಆಯಿತು, ಕಾಲಮ್ಗಳು ರೆಡಿ ಆದವು. ಈಗ ಡೇಟಾನ ಇನ್ಸರ್ಟ್ ಮಾಡಬೇಕು. ಕಂಪ್ಯೂಟರ್ 8 ಗ್ರೂಪ್ C ಅಂತ. ಸೊ ಅದನ್ನು ಅಗೇನ್ ದೆರ್ ಇಸ್ ಒನ್ ಮೋರ್ ಕಮ್ಯಾಂಡ್, ಇನ್ಸರ್ಟ್ ಇಂಟು ಯಾವ ಟೇಬಲ್ಗೆ? ಅಮರ್ಸ್ ಕ್ಲಾಸಸ್. ಓಕೆ, ಏನು ವ್ಯಾಲ್ಯೂಸು ನೋಡಿ, ಒಂದು ಕಂಪ್ಯೂಟರ್. ಓಕೆ, ಸೊ ನೆಕ್ಸ್ಟು 8 ಇದೆ, 8 ಬರೆಯೋಣ. ಅದಾದ ನಂತರ ಏನಿದೆ? ಗ್ರೂಪ್ C ಅಂತಿದೆ, ಗ್ರೂಪ್ C. ಸೊ ಇದು 1 ರೋ ಆ್ಯಡ್ ಆಯಿತು. ಸೊ 1 ರೋ ಕ್ರಿಯೇಟೆಡ್. ಸೊ ಇದು ಕ್ರಿಯೇಟ್ ಆಗಿದೆಯಾ ಅಂತ ನೋಡೋದಕ್ಕೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಅಮರ್ಸ್ ಕ್ಲಾಸಸ್. ನೋಡಿ, 1 ರೋ ಇದೆ. ಕ್ಲಾಸ್, ಪಾರ್ಟ್, ಎಕ್ಸಾಮಲ್ಲಿ ಕಂಪ್ಯೂಟರ್ ಪಾರ್ಟ್ ನಂಬರ್ 8, ಎಕ್ಸಾಮ್ ಯಾವ ಎಕ್ಸಾಮ್ಗೆ ಯೂಸ್ ಆಗುತ್ತೆ? ಗ್ರೂಪ್ Cಗೆ. ನೋಡಿ, ಇದೇ ಥರದ ಒಂದು ಡೀಟೇಲ್ಸ್ ನಾವು ಟೇಬಲ್ ಕ್ರಿಯೇಟ್ ಮಾಡಿ ಡೇಟಾಬೇಸಲ್ಲೇ ಆ್ಯಡ್ ಮಾಡ್ತಾ ಇದ್ದೀವಿ, ಒರಾಕಲ್ ಡೇಟಾಬೇಸಲ್ಲಿ. ಸೊ ಅದೇ ಥರ ಸೆಕೆಂಡ್ ಕಾಲಮ್ ಕ್ರಿಯೇಟ್ ಮಾಡ್ತೀನಿ. ನೋಡಿರಿ, ಸೆಕೆಂಡ್ ಕಾಲಮ್ ಇನ್ಸರ್ಟ್ ಮಾಡ್ತೀನಿ. ಸೇಮ್ ಕಮಾಂಡನ್ನು ತಗೋತೀನಿ, ಜಸ್ಟ್ ನಂಬರ್ಸ್ ಮಾತ್ರ ಚೇಂಜ್ ಮಾಡ್ತೀನಿ. ಸೊ ಕಂಪ್ಯೂಟರ್ ಪಾರ್ಟ್ 9 ಯೂಸ್ಡ್ ಫಾರ್ PSI ಎಕ್ಸಾಮ್ ಅಂದ್ಕೊಂಡ್ರೆ ನೋಡಿ, 1 ಮೋರ್ ರೋ ಕ್ರಿಯೇಟೆಡ್. ಈಗ ಸೆಲೆಕ್ಟ್ ಸ್ಟಾರ್ ಫ್ರಮ್ ಮಾಡಿದರೆ 2 ರೋ ಇದೆ ನೋಡಿ. ಇದೇ ಥರ 3ನೇ ರೋನು ಬೇಕಾದರೆ ಕ್ರಿಯೇಟ್ ಮಾಡ್ಬೋದು. 3ನೇ ರೋ PCಗೆ ಯೂಸ್ ಆಗ್ತಾ ಇದೆ, ಪಾರ್ಟ್ ನಂಬರ್ 10. ಸೊ 1 ರೋ ಕ್ರಿಯೇಟೆಡ್. ಸೊ ಒಟ್ಟು 3 ರೋ. ನಾವು ಎಕ್ಸೆಲಲ್ಲಿ ಏನಿದೆಯೋ ಅದೇ ರೀತಿಯಾಗಿ ಈಗ ಡೇಟಾಬೇಸಲ್ಲಿ ಕ್ರಿಯೇಟ್ ಮಾಡಿದ್ವಿ. ಸೊ ಟೇಬಲ್ ನೇಮ್ ಏನು? ಅಮರ್ಸ್ ಕ್ಲಾಸಸ್ಸು. 3 ಕಾಲಮ್ಸ್ ಇದ್ದಾವೆ, ಒಂದು ಕ್ಲಾಸು, ಇನ್ನೊಂದು ಪಾರ್ಟು, ಇನ್ನೊಂದು ಎಕ್ಸಾಮು. ಕ್ಲಾಸಲ್ಲಿ ಈ ಒಂದು ಟೇಬಲಲ್ಲಿ ಒಟ್ಟು 3 ರೋಗಳಿದ್ದಾವೆ, 3 ಟಪಲ್ಗಳಿದ್ದಾವೆ ಅಂತ ಕರಿತೀವಿ. ಒಂದೊಂದು ಟಪಲ್ಲು. ಸೊ ನೋಡಿ, ಕಂಪ್ಯೂಟರ್ 8 ಗ್ರೂಪ್ C, ಕಂಪ್ಯೂಟರ್ 9 PSI, ಕಂಪ್ಯೂಟರ್ 10 PC. ಸೊ ಇದು ಡೇಟಾಬೇಸ್. ಓಕೆ, ಸೊ ಈ ಥರ ಡೇಟಾಬೇಸಲ್ಲಿ ನಾವು ಡೇಟಾನ ಇನ್ಸರ್ಟ್ ಮಾಡಿದಾಗ ಸೊ ಭಾಳಷ್ಟು ಬೇಗನೆ ಪ್ರೋಸೆಸ್ ಆಗುತ್ತೆ ಮತ್ತು ಸೇಫಾಗಿ ಕೂಡ ಇರುತ್ತೆ ಡೇಟಾ. ಜೊತೆಗೆ ನಮಗೆ ಬೇಕಿರ್ತಕ್ಕಂಥ ಫೀಚರ್ಗಳನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು.
ಸೊ ಈ ಒಂದು ಲ್ಯಾಂಗ್ವೇಜನ್ನು ನಾವು SQL ಅಂತ ಕರಿತೀವಿ, ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜು. ಇವೆಲ್ಲ ಆ ಒಂದು ಕ್ವೆರಿ ಲ್ಯಾಂಗ್ವೇಜಲ್ಲಿರ್ತಕ್ಕಂಥ ಕಮ್ಯಾಂಡ್ಸ್. ಸೆಲೆಕ್ಟ್ ಸ್ಟಾರು, ಇನ್ಸರ್ಟ್ ಇಂಟು, ಕ್ರಿಯೇಟ್ ಟೇಬಲ್, ಇವೆಲ್ಲ ಕಮ್ಯಾಂಡ್ಸ್ ಯೂಸ್ಡ್ ಇನ್ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್, SQL ಅಥವಾ SQL ಅಂತ ಕರಿತೀವಿ. ಸೊ ಇಷ್ಟು ತಿಳ್ಕೊಂಡ ನಂತರ ಈಗ ಕ್ವಶನ್ಗಳನ್ನ ನೋಡ್ತಾ ಹೋಗೋಣ. ಓಕೆ, ನೋಡಿ, ಈ ಟೇಬಲ್ಸನ್ನು ಇವಾಗ ತಾನೇ ಕ್ರಿಯೇಟ್ ಮಾಡಿದ್ವಿ. ಇದು ಒಂದು ಟೇಬಲ್, ಅಮರ್ಸ್ ಕ್ಲಾಸಸ್ ಒಂದು ಟೇಬಲ್ಲು. ನೋಡಿ, ಟೇಬಲಲ್ಲಿ ಕಾಲಮ್ಸ್ ಇದ್ದಾವೆ, ಒಂದಷ್ಟು ಇನ್ಫಾರ್ಮೇಷನ್ ಇದೆ. ಇದೇ ಥರ ಫಾರ್ಮ್ಸ್ ಅಂದರೆ ನಾವು ಎಕ್ಸಾಮಲ್ಲಿ ಫಾರ್ಮ್ಸ್ ಫಿಲ್ ಮಾಡ್ತೀವಲ್ವ, ಸೊ ಆ ಫಾರ್ಮ್ಸ್ ಕೊನೆಗೆ ಟೇಬಲಲ್ಲಿ ಡೇಟಾನ ಇನ್ಸರ್ಟ್ ಮಾಡ್ತೇವೆ. ಇನ್ನು ರಿಪೋರ್ಟ್ಸ್ ಅಂದರೆ ಆ ಟೇಬಲಲ್ಲಿರ್ತಕ್ಕಂಥ ಡೀಟೇಲ್ಸನ್ನು ಫೆಚ್ ಮಾಡೋದೇ ರಿಪೋರ್ಟ್ಸ್ ಆಗುತ್ತೆ. ಸೊ ಅಂದರೆ ಎಷ್ಟು ಜನ, ಎಷ್ಟು ಕ್ಲಾಸಸ್ ಇದ್ದಾವೆ, ಕಂಪ್ಯೂಟರ್ ಮೇಲೆ ಎಷ್ಟು ಕ್ಲಾಸು, KS ಮೇಲೆ ಎಷ್ಟು ಕ್ಲಾಸು, FDA ಮೇಲೆ ಎಷ್ಟು ಕ್ಲಾಸ್ ಇದ್ದಾವೆ, ಎನ್ವಿರಾನ್ಮೆಂಟ್ ಮೇಲೆ ಎಷ್ಟು ಕ್ಲಾಸ್ ಇದ್ದಾವೆ, ಆ ಥರದ್ದು ರಿಪೋರ್ಟನ್ನು ತೆಗಿತಕ್ಕಂಥದ್ದು ರಿಪೋರ್ಟ್ಸ್. ಹಾಗಾಗಿ ಫಾರ್ಮ್ಸು, ಟೇಬಲ್ಸು, ರಿಪೋರ್ಟ್ಸ್ ಆರ್ ಯೂಸ್ಡ್ ಇನ್ ಎ ಡೇಟಾಬೇಸ್. ಸೊ ದೇರ್ಫೋರ್ ದೋಸ್ ಆರ್ ಡೇಟಾಬೇಸ್ ಆಬ್ಜೆಕ್ಟ್ಸ್. ಬಟ್ ರಿಲೇಷನ್ಸ್ ಅಂತಕ್ಕಂಥದ್ದು ಡೇಟಾಬೇಸ್ ಆಬ್ಜೆಕ್ಟ್ ಆಗೋದಿಲ್ಲ. ಯಾಕಂದರೆ ರಿಲೇಷನ್ಶಿಪ್ಸ್ ಅಂತಕ್ಕಂಥದ್ದು ER ಡಯಾಗ್ರಾಮ್ಸಲ್ಲಿ ಬಳಸ್ತೀವಿ. ಓಕೆ, ಇಷ್ಟು ತಿಳ್ಕೊಂಡಿರ್ಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇನ್ ಎ ಡೇಟಾಬೇಸ್ ಟೇಬಲ್, ದ ಕೆಟಗರಿ ಆಫ್ ಇನ್ಫಾರ್ಮೇಷನ್ ಈಸ್ ಕಾಲ್ಡ್ ರೆಕಾರ್ಡ್, ಟಪಲ್, ಫೀಲ್ಡ್, ನನ್ ಆಫ್ ದಿ ಅಬವ್. ಅಂದರೆ ಒಂದು ಡೇಟಾಬೇಸ್ ಕೋಷ್ಟಕದಲ್ಲಿ ಮಾಹಿತಿಯ ವರ್ಗವನ್ನು, ಇನ್ಫಾರ್ಮೇಷನ್ ಕೆಟಗರಿಯನ್ನು ಏನಂತ ಕರಿತೀವಿ? ಇಲ್ಲೊಂದು ಡೇಟಾಬೇಸ್ ಇದೆ ನೋಡಿ, ಕ್ಲಾಸ್, ಪಾರ್ಟ್, ಎಕ್ಸಾಮ್ ಅಂತಕ್ಕಂಥ ಕಾಲಮ್ಗಳನ್ನು ಹೊಂದಿರತಕ್ಕಂಥ ಅಮರ್ಸ್ ಕ್ಲಾಸಸ್ ಒಂದು ಟೇಬಲ್ ಇದೆ. ಈ ಟೇಬಲಲ್ಲಿ ಕ್ಲಾಸ್ ಒಂದು ಕೆಟಗರಿ ಆಫ್ ಇನ್ಫಾರ್ಮೇಷನು, ಪಾರ್ಟ್ ಒಂದು ಕೆಟಗರಿ ಆಫ್ ಇನ್ಫಾರ್ಮೇಷನು, ಎಕ್ಸಾಮ್ ಕೂಡ ಒಂದಾಗುತ್ತೆ. ಹಾಗಾಗಿ ಇವುಗಳನ್ನ ಫೀಲ್ಡ್ಸ್ ಅಂತ ಕರಿತೀವಿ. ಈ 3 ಫೀಲ್ಡ್ಗಳಿದ್ದಾವೆ. ಓಕೆ, ಸೊ ಸರಿಯಾದ ಉತ್ತರ ಏನಾಗುತ್ತೆ? ಡೇಟಾಬೇಸ್ ಟೇಬಲಲ್ಲಿ ಕೆಟಗರಿ ಆಫ್ ಇನ್ಫಾರ್ಮೇಷನನ್ನು ನಾವು ಫೀಲ್ಡ್ ಅಂತ ಕರಿತೀವಿ. ಓಕೆ, ಸೊ ಎಷ್ಟು ಫೀಲ್ಡ್ ಇತ್ತು ನಮ್ಮ ಟೇಬಲಲ್ಲಿ? 3 ಫೀಲ್ಡ್ ಇತ್ತು. ಓಕೆ, ಬೇಕಾದರೆ ಎಕ್ಸೆಲಲ್ಲಿ ನೋಡಿದರೆ 3 ಫೀಲ್ಡ್ ಇದೆ ನೋಡಿ. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನು, 23ನೇ ಪ್ರಶ್ನೆ. ದ ಸೈಜ್ ಆಫ್ ಎಸ್ ಆರ್ ನೋ ಫೀಲ್ಡ್ ಈಸ್ ಆಲ್ವೇಸ್ ಎಷ್ಟು ಬಿಟ್ ಇರುತ್ತೆ? 1 ಬಿಟ್ಟ ಅಥವಾ 1 ಬೈಟ ಅಥವಾ 1 ಕಿಲೋಬೈಟ್, 1 ಮೆಗಾಬೈಟ್? ಅಂದರೆ ಸರಿಯಾದ ಉತ್ತರ ಎಸ್ ಆರ್ ನೋಗೆ ಜಸ್ಟ್ 1 ಬಿಟ್ ಸಾಕಾಗುತ್ತೆ. ಬಿಟ್ ಅಂದರೆ ಇಟ್ಸ್ ಎ ಸ್ಮಾಲ್ ಇನ್ಫಾರ್ಮೇಷನ್. ಯಾವುದರಲ್ಲಿ? ಕಂಪ್ಯೂಟ್ರಲ್ಲಿ ಹೋಲ್ಡ್ ಮಾಡ್ತಕ್ಕಂಥದ್ದು ವೆರಿ ಸ್ಮಾಲ್ ಇನ್ಫಾರ್ಮೇಷನ್ ಅಂದರೆ ಅದು ಬಿಟ್ ಆಗುತ್ತೆ. ಸೊ ಎಸ್ ಆರ್ ನೋ ಅನ್ನೋದಕ್ಕೆ ಎಸ್ ಅಂದರೆ 1, ನೋ ಅಂದರೆ 0. ಸೊ ನೋಡಿ, ಕೇವಲ ಒಂದೇ ಒಂದು ಬಿಟ್ಟಿಂದ ನಾವು ಈ ಎಸ್ ಆರ್ ನೋನ ಮೆನ್ಷನ್ ಮಾಡ್ಬೋದು. ಸೊ ಆದ್ದರಿಂದ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ಸ್ ಓನ್ಲಿ ಎಸ್ ಆರ್ ನೋ ಅಥವಾ 1 ಆರ್ 0 ಅಂತ ಕರಿತೀವಿ. ಸೊ ದೋಸ್ ಆರ್ ಕಾಲ್ಡ್ ಬೈನರಿ ಬಿಟ್ಸ್, ಬೈನರಿ ಡಿಜಿಟ್ಸ್ 0 ಆ್ಯಂಡ್ 1. ಅಂದರೆ ದ್ವಿಮಾನ ಪದ್ಧತಿಯಲ್ಲಿ ಬಳಸ್ತಕ್ಕಂಥ ದ್ವಿಮಾನ ಅಥವಾ ಬೈನರಿ ಸಿಸ್ಟಮ್ ಅಂತ ಕರಿತೀವಿ. ಈ ಬೈನರಿ ಅಂದರೆ 2 ನಂಬರ್ ಸಿಸ್ಟಮ್, ಅದರಲ್ಲಿ ಕೇವಲ 0 ಮತ್ತು 1 ಮಾತ್ರ ಇರುತ್ತೆ. ನಮ್ಮ ದಶಮಾಂಶ ಪದ್ಧತಿಯಲ್ಲಿ ನೋಡಿ 10 ನಂಬರ್ ಸಿಸ್ಟಮು 0ದಿಂದ 9ವರೆಗೂ ಇದೆ ಅಲ್ವಾ? ನೋಡಿ, 10 ನಂಬರ್ ಸಿಸ್ಟಮಲ್ಲಿ ಅಥವಾ ದಶಮಾಂಶ ಪದ್ಧತಿಯಲ್ಲಿ 0ದಿಂದ 9 ಆದರೆ, ದ್ವಿಮಾನ ಪದ್ಧತಿ ಅಥವಾ 2 ನಂಬರ್ ಸಿಸ್ಟಮಲ್ಲಿ ಎಷ್ಟಿರುತ್ತೆ? 0ದಿಂದ 1ವರೆಗೂ. ಅಂದರೆ ಈ ನಂಬರ್ಗಿಂತಲೂ ಒಂದು ಕಡಿಮೆ. ಸೊ 0 to 1 2 ನಂಬರ್ಸ್ ಇದ್ದಾವೆ, 0 to 9 10 ನಂಬರ್ಸ್ ಇದ್ದಾವೆ. ಪಂಚಮಾನ ಪದ್ಧತಿಯಲ್ಲಿ 0 to 4 ಸೇಮ್. ಓಕೆ, ಆ ಥರ. ಸೊ ಹಾಗಾಗಿ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ಸ್ ಬೈನರಿ ಲ್ಯಾಂಗ್ವೇಜ್, 0s and 1s ಆರ್ ಕಾಲ್ಡ್ ಬೈನರಿ ಡಿಜಿಟ್ಸ್. ಸೊ ಅದಕ್ಕೋಸ್ಕರ ಎಸ್ ಆರ್ ನೋ ಅಂತ ಹೇಳೋದಕ್ಕೆ 1 ಬಿಟ್ ಸಾಕು. ಎಸ್ ಅಂದರೆ 1, ನೋ ಅಂದರೆ 0 ಅಷ್ಟೇ. ಓಕೆ, ನೆಕ್ಸ್ಟು 24ನೇ ಕ್ವಶನ್ನು. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ವಿ ಯೂಸ್ ಟು ಡಿಸ್ಪ್ಲೇ ಎ ಟೇಬಲ್ ಇನ್ MS ಆಕ್ಸೆಸ್? ನೋಡಿ, MS ಆಕ್ಸೆಸ್ ಅಂತಕ್ಕಂಥದ್ದು ಒಂದು ಡೇಟಾಬೇಸ್. ನಾವು ಹೇಗೆ ವರಾಕಲ್ ಡೇಟಾಬೇಸಲ್ಲಿ ನೋಡಿದ್ವಿ, ಇದು ವರಾಕಲ್ ಡೇಟಾಬೇಸು. ಇದೇ ರೀತಿಯಾಗಿ ಮೈಕ್ರೋಸಾಫ್ಟ್ ಅವ್ರದ್ದೊಂದು ಡೇಟಾಬೇಸ್ ಇದೆ, ಅದನ್ನು MS ಆಕ್ಸೆಸ್ ಅಂತ ಕರಿತೀವಿ. ಅವ್ರದ್ದು ಇನ್ನೊಂದಿದೆ SQL ಸರ್ವರ್ ಅಂತ, ಅದು ಕೂಡ ಒಂದು ಡೇಟಾಬೇಸ್ ಆಗುತ್ತೆ. ಓಕೆ, ಈ MS ಆಕ್ಸೆಸ್ಸಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ವ್ಯೂಸ್ ಅಂತ ಕೇಳಿದ್ದಾರೆ. ಅಂದರೆ MS ಆಕ್ಸೆಸ್ನಲ್ಲಿ ಟೇಬಲನ್ನು ತೋರಿಸಲು ಕೆಳಗಿನ ಯಾವ ವ್ಯೂವನ್ನು ಬಳಸುತ್ತೀರಿ ಅಂದರೆ ಬೋತ್ A and B ಆಗುತ್ತೆ. ಅಂದರೆ ಡೇಟಾ ಶೀಟ್ ವ್ಯೂ ಅಂತಲೂ ಇರುತ್ತೆ ಮತ್ತು ಡಿಸೈನ್ ವ್ಯೂ ಅಂತಲೂ ಇರುತ್ತೆ. ಡೇಟಾ ಶೀಟ್ ವ್ಯೂವಲ್ಲಿ ನಾವು ಡೇಟಾನ ಎಂಟ್ರಿ ಮಾಡೋದಕ್ಕೆ ಬಳಸ್ತೀವಿ. ಡಿಸೈನ್ ವ್ಯೂವನ್ನು ನಾವು ಸೆಟಪ್ ಮತ್ತು ಎಡಿಟನ್ನು ಮಾಡೋದಕ್ಕೆ ಬಳಸ್ತೀವಿ. ಅಂದರೆ ಆ ಫೀಲ್ಡ್ ನೇಮ್ ಏನು ಕೊಡಬೇಕು, ಅದರಲ್ಲಿ ಯಾವ ಒಂದು ಡೇಟಾನ ನಂಬರ್ ಇನ್ಸರ್ಟ್ ಮಾಡ್ಬೇಕಾ, ಕ್ಯಾರೆಕ್ಟರ್ ಇನ್ಸರ್ಟ್ ಮಾಡ್ಬೇಕಾ, ಅಥವಾ ಯಾವ ಟೇಬಲ್ ಇನ್ಸರ್ಟ್ ಮಾಡಬೇಕು, ಅದರಲ್ಲಿ ಪ್ರೈಮರಿ ಕೀ ಏನು. ಸೊ ಈ ರೀತಿಯ ಡೇಟಾ ಒಂದು ಸೆಟಪ್ಪನ್ನು ಮಾಡೋದಕ್ಕೆ ಡಿಸೈನ್ ವ್ಯೂವನ್ನು ಬಳಸ್ತೀವಿ. ಸೊ ಆದ್ದರಿಂದ MS ಆಕ್ಸೆಸ್ಸಲ್ಲಿ ಬೋತ್ A and B ಅಂದರೆ ಡೇಟಾ ಶೀಟ್ ವ್ಯೂ ಆ್ಯಂಡ್ ಡಿಸೈನ್ ವ್ಯೂಸ್ ಆರ್ ಪ್ರೆಸೆಂಟ್. ಓಕೆ, ಟು ವ್ಯೂ ದ ಡೇಟಾ ಇನ್ ದ ಟೇಬಲ್. ಓಕೆ, ನೆಕ್ಸ್ಟು 25ನೇ ಪ್ರಶ್ನೆ.
ಮೌಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಡ್ಯಾಶ್ ಡಿವೈಸ್, ವೆದರ್ ಇಟ್ ಈಸ್ ಎ ಮೂವೇಬಲ್ ಡಿವೈಸ್, ಪಾಯಿಂಟರ್ ಡಿವೈಸ್, ಫಿಕ್ಸೆಡ್ ಡಿವೈಸ್ ಆರ್ ಆಲ್ ಆಫ್ ದೀಸ್. ಅಂದರೆ ಮೌಸನ್ನು ಯಾವ ರೀತಿಯ ಒಂದು ಉಪಕರಣ ಅಂತ ಕರಿತೀವಿ ಅಂದರೆ ಸರಿಯಾದ ಉತ್ತರ ಇಟ್ ಈಸ್ ಎ ಪಾಯಿಂಟರ್ ಡಿವೈಸ್. ನೋಡಿ ಇಲ್ಲಿ ಪಾಯಿಂಟ್ ಮಾಡ್ತಾ ಇದ್ದೀನಿ, ಈಗ ಈ ಕಡೆ ಪಾಯಿಂಟ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯ ಪಾಯಿಂಟಿಂಗ್ ಡಿವೈಸು ಮೌಸ್ ಆಗುತ್ತೆ. ಓಕೆ, ಈವನ್ ಮೂವೇಬಲ್ ಕೂಡ, ಬಟ್ ಪಾಯಿಂಟರ್ ಕರೆಕ್ಟ್ ಆಗಿರ್ತಕ್ಕಂಥ ಆಪ್ಷನ್ ಆಗುತ್ತೆ. ಸೊ 26ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಡೇಟಾಬೇಸ್ ಆಬ್ಜೆಕ್ಟ್ ಹೋಲ್ಡ್ ದಿ ಡೇಟಾ? ಡೇಟಾವನ್ನು ಡೇಟಾಬೇಸಲ್ಲಿ ಯಾವ ಒಂದು ಆಬ್ಜೆಕ್ಟ್ ಹೋಲ್ಡ್ ಮಾಡಿರುತ್ತೆ ಅಥವಾ ಇಟ್ಕೊಂಡಿರುತ್ತೆ ಅನ್ನೋದಾದರೆ ರಿಪೋರ್ಟ್ಸಾ, ಫಾರ್ಮ್ಸಾ, ಟೇಬಲ್ಸಾ, ಆಲ್ ಆಫ್ ದಿ ಅಬವ್. ಅಂದರೆ ನೋಡಿ, ನಾವು ಈಗ ತಾನೇ ಟೇಬಲ್ಸನ್ನು ಕ್ರಿಯೇಟ್ ಮಾಡಿದ್ವಿ. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಒಂದು ಟೇಬಲಲ್ಲಿ ಡೇಟಾ ಹೋಲ್ಡ್ ಮಾಡಿದೆ. ಇದರಿಂದ ಒಂದು ಫಾರ್ಮನ್ನು ಕ್ರಿಯೇಟ್ ಮಾಡ್ಬೋದು, ಬೇಕಾದರೆ ಇದರಿಂದ ಒಂದು ರಿಪೋರ್ಟ್ಸನ್ನು ಕ್ರಿಯೇಟ್ ಮಾಡ್ಬೋದು. ಆದರೆ ಅಲ್ಟಿಮೇಟ್ಲಿ ಕಂಪ್ಯೂಟ್ರಲ್ಲಿ ಡೇಟಾಬೇಸಲ್ಲಿ ಡೇಟಾ ಯಾವುದರಲ್ಲಿ ಹೋಲ್ಡ್ ಆಗಿರುತ್ತೆ ಅಂದರೆ ಟೇಬಲ್ಸಲ್ಲಿ ಹೋಲ್ಡ್ ಆಗಿರುತ್ತೆ. ಸೊ ಆದ್ದರಿಂದ ಸರಿಯಾದ ಉತ್ತರ ಸೊ ಟೇಬಲ್ಸ್, ಆಪ್ಷನ್ ಬಿ. ಡೇಟಾಬೇಸಲ್ಲಿ ಡೇಟಾವನ್ನು ಹೊಂದಿರತಕ್ಕಂಥ ಡೇಟಾಬೇಸ್ ಆಬ್ಜೆಕ್ಟ್ ಯಾವುದು ಅಂದರೆ ಅದು ಟೇಬಲ್ಸ್ ಆಗುತ್ತೆ. ಸೊ ಅದರಲ್ಲಿನೇ ಡೇಟಾ ಹೋಲ್ಡ್ ಆಗಿರೋದು. ಅದರಿಂದ ಬೇಕಾದರೆ ನೂರಾರು ರಿಪೋರ್ಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು ಅಥವಾ ನೂರಾರು ಫಾರ್ಮ್ಸ್ಗಳಿಂದ ಈ ಟೇಬಲ್ಸಲ್ಲಿ ಡೇಟಾನ ಸ್ಟೋರ್ ಮಾಡ್ಬೋದು. ಓಕೆ, 27ನೇ ಪ್ರಶ್ನೆ, ಮೈಕ್ರೋಸಾಫ್ಟ್ ಆಕ್ಸೆಸ್ ಈಸ್ ಎ ಯಾವ ರೀತಿಯ ಡೇಟಾಬೇಸ್? ನೋಡಿ ಇಲ್ಲಿ MS ಮೈಕ್ರೋಸಾಫ್ಟ್ ಆಫೀಸ್ ಅಂತ ಏನು ಕರಿತೀವಿ, MS ವರ್ಡ್ ಇರುತ್ತೆ, MS ಎಕ್ಸೆಲ್ ಇರುತ್ತೆ, ಪವರ್ ಪಾಯಿಂಟ್ ಇರುತ್ತೆ, ಆಕ್ಸೆಸ್ ಇರುತ್ತೆ, ಔಟ್ಲುಕ್ ಇರುತ್ತೆ. ಇವೆಲ್ಲವನ್ನ ಸೇರಿ ನಾವು MS ಆಫೀಸ್ ಅಂತ ಕರಿತೀವಲ್ವ, ಅದೊಂದು ಬಂಚ್ ಆಫ್ ಸಾಫ್ಟ್ವೇರ್ಸ್. ಆ ಸಾಫ್ಟ್ವೇರಲ್ಲಿ MS ವರ್ಡ್ ಇದೆ, MS ಆಕ್ಸೆಸ್ ಇದೆ, ಎಕ್ಸೆಲ್ ಇದೆ, ಪವರ್ ಪಾಯಿಂಟ್ ಇದೆ. ಇವೆಲ್ಲವನ್ನು ನಾವು MS ಆಫೀಸ್ ಅಂತ ಕರಿತೀವಿ. ಅದರಲ್ಲಿ ಒಂದು ಡೇಟಾಬೇಸ್ ಇದೆ, ಅದನ್ನು MS ಆಕ್ಸೆಸ್ ಅಂತ ಕರಿತೀವಿ. ಅದು ಯಾವ ರೀತಿಯ ಡೇಟಾಬೇಸ್? ಅದು OODBMS, ORDBMS, RDBMS ಅಂತ. ಇಲ್ಲಿ ಮೊದಲು DBMS ಅಂದರೆ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಅಂದರೆ ಡೇಟಾವನ್ನು ಹೋಲ್ಡ್ ಮಾಡಬೇಕಲ್ವಾ, ಸೊ ಅದಕ್ಕೆ ಒಂದು ಸಾಫ್ಟ್ವೇರ್ ಬೇಕಾಗುತ್ತೆ. ಅದನ್ನೇ ನಾವು DBMS ಸಾಫ್ಟ್ವೇರ್ ಅಂತ ಕರಿತೀವಿ. ಈ DBMS ಸಾಫ್ಟ್ವೇರಲ್ಲಿ ಏನೂ ಇರಲ್ಲ, ಪ್ರೋಗ್ರಾಮ್ಸ್ ಇರುತ್ತೆ. ಈ ಪ್ರೋಗ್ರಾಮ್ಗಳು ನಾವು ಸ್ಟೋರ್ ಮಾಡಿರ್ತಕ್ಕಂಥ ಡೇಟಾವನ್ನು ಯಾವ ರೀತಿಯಾಗಿ ಸ್ಟೋರ್ ಮಾಡಬೇಕು, ಅದನ್ನು ರಿಟ್ರೀವ್ ಮಾಡಬೇಕಾದ್ರೆ, ಫೆಚ್ ಮಾಡಬೇಕಾದ್ರೆ, ರಿಪೋರ್ಟ್ಸ್ ಕ್ರಿಯೇಟ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕಂತಕ್ಕಂಥ ಈ ಪ್ರೋಗ್ರಾಮ್ಗಳಿರ್ತವೆ. ಅವುಗಳನ್ನೇ ನಾವು DBMS ಸಾಫ್ಟ್ವೇರ್ ಅಂತ ಕರಿತೀವಿ. ಓಕೆ, ಸೊ ಈ DBMS ಸಾಫ್ಟ್ವೇರು ಮೈಕ್ರೋಸಾಫ್ಟ್ ಆಕ್ಸೆಸ್ ಅಂತಕ್ಕಂಥದ್ದು ಯಾವ ರೀತಿಯ DBMS ಸಾಫ್ಟ್ವೇರು? ನೋಡಿ, ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. ಇದು ಒಂದು RDBMS ಅಂದರೆ ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ರಿಲೇಷನಲ್ ಅಂದರೆ ರಿಲೇಷನ್ ಅಂದರೆ ಟೇಬಲ್ ಅನ್ನಂಗೆ. ಈ ಟೇಬಲ್ ರೀತಿಯಲ್ಲಿ ಡೇಟಾ ಸ್ಟೋರ್ ಆದರೆ ಅದನ್ನು RDBMS ಅಂತ ಕರಿತೀವಿ. ಒಂದು ವೇಳೆ ಆಬ್ಜೆಕ್ಟ್ ರೀತಿಯಲ್ಲಿ ಡೇಟಾ ಸ್ಟೋರ್ ಆದರೆ OODBMS ಅಂದರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಅಂದರೆ ಆಬ್ಜೆಕ್ಟ್ ಅಂದರೆ ಈಗ ಸಪೋಸು ಒಂದು ಕಾರ್ ಒಂದು ಆಬ್ಜೆಕ್ಟ್ ಆಗುತ್ತೆ. ಓಕೆ, ಈ ಕಾರ್ಗೆ ಒಂದು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ತಕ್ಕಂಥದ್ದು. RDBMS ಡೇಟಾ ಟೇಬಲ್ ರೀತಿಯಲ್ಲಿ ಸ್ಟೋರ್ ಆಗುತ್ತೆ, ಅಷ್ಟು ತಿಳ್ಕೊಳ್ಳೋಣ. ನೆಕ್ಸ್ಟ್ ORDBMS ಅಂತ ಇರುತ್ತೆ, ಆಬ್ಜೆಕ್ಟು ಮತ್ತು ರಿಲೇಷನಲ್ ಇವೆರಡು ಫೀಚರ್ಗಳನ್ನು ಒಳಗೊಂಡಿರ್ತಕ್ಕಂಥ ಡೇಟಾಬೇಸು ORDBMS ಆಗುತ್ತೆ. ಇಲ್ಲಿ ಎಕ್ಸಾಮಲ್ಲಿ ಏನು ಕೇಳ್ಬೋದು, ಇದರ ಒಂದು ಲಾಂಗ್ ಫಾರ್ಮ್ ಕೇಳ್ಬೋದು. ಮತ್ತು ಮೈಕ್ರೋಸಾಫ್ಟ್ ಆಕ್ಸೆಸ್ಸು, ಒರಾಕಲ್ ಇವೆಲ್ಲ RDBMSಗಳಾಗ್ತವೆ. ಇತ್ತೀಚೆಗೆ ಬರ್ತಕ್ಕಂಥ ಎಲ್ಲ ಡೇಟಾಬೇಸ್ಗಳು ರಿಲೇಷನಲ್ ಡೇಟಾಬೇಸ್ಗಳಾಗ್ತವೆ. ಇಲ್ಲಿ ನೋಡಿ, ಡೇಟಾ ಯಾವ ರೀತಿಯಾಗಿ ಟೇಬಲ್ ರೀತಿಯಲ್ಲಿ ಸ್ಟೋರ್ ಆಗ್ತಾ ಇದೆ ಅಲ್ವಾ. ಸೊ ನಾವು ಒಂದು ಪ್ರಾಕ್ಟಿಕಲ್ ನೋಡಿದ್ವಿ, RDBMSನ್ನೇ ನಾವು ಪ್ರಾಕ್ಟಿಕಲ್ ಆಗಿ ನೋಡಿರ್ತಕ್ಕಂಥದ್ದು. ಒರಾಕಲ್ ಕೂಡ RDBMS, ಈವನ್ ಮೈಕ್ರೋಸಾಫ್ಟ್ ಆಕ್ಸೆಸ್ ಕೂಡ RDBMS ಅಥವಾ ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟು. ರಿಲೇಷನಲ್ ಅಂದರೆ ಏನಂದರೆ ಅರ್ಥ ಟೇಬಲ್ ಅನ್ನಂಗೆ. ರಿಲೇಷನ್ ಅಂದರೆ ಟೇಬಲ್ ಅಂದರೆ ಈ ಡೇಟಾಬೇಸಲ್ಲಿ ಡೇಟಾ ಯಾವ ರೀತಿಯಾಗಿ ಸ್ಟೋರ್ ಆಗುತ್ತೆ ಅಂದರೆ ಟೇಬಲ್ ಸ್ಟ್ರಕ್ಚರಲ್ಲಿ ಸ್ಟೋರ್ ಆಗುತ್ತೆ. ಅದಕ್ಕೋಸ್ಕರ ಇವುಗಳನ್ನ RDBMS ಅಂತ ಕರಿತೀವಿ. ಓಕೆ, 28ನೇ ಪ್ರಶ್ನೆ, ವಾಟ್ ಈಸ್ ಅ ಫುಲ್ ಫಾರ್ಮ್ ಆಫ್ SQL? ನಾನು ಆಲ್ರೆಡಿ ಹೇಳ್ತಾ ಇದ್ದೆ, SQLನ್ನು ಬಳಸೇ ನಾವು ಇಲ್ಲಿ ನೋಡಿ SQL ನೋಡಿ SQL. ಸೊ ಇದನ್ನು ಬಳಸೇ ಟೇಬಲ್ನ ಕ್ರಿಯೇಟ್ ಮಾಡಿದ್ವಿ. ಟೇಬಲಲ್ಲಿ ಇರ್ತಕ್ಕಂಥ ಡೇಟಾವನ್ನು ನೋಡಿದ್ವಿ, ಇನ್ಸರ್ಟ್ ಮಾಡಿದ್ವಿ, ರಿಟ್ರೀವ್ ಮಾಡಿದ್ವಿ, ಅವೆಲ್ಲವನ್ನು SQLಲ್ಲೇ ಮಾಡಿದ್ವಿ. ಸೊ ಆದ್ದರಿಂದ SQL ಒಂದು ಕ್ವೇರಿ ಲ್ಯಾಂಗ್ವೇಜ್ ಆಗುತ್ತೆ. ಆದರೆ ಯಾವ ಕ್ವೇರಿ ಲ್ಯಾಂಗ್ವೇಜ್ ಅಂದರೆ ಸ್ಟ್ರಕ್ಚರ್ಡ್ ಕ್ವೇರಿ ಲ್ಯಾಂಗ್ವೇಜ್ ಅಂದರೆ SQL. ಸಿಂಪಲ್ಲಾಗಿ ನಾವು SQL ಅಂತ ಕರಿತೀವಿ ಇಂಡಸ್ಟ್ರಿಯಲ್ಲಿ. ಓಕೆ, ಸೊ ಆದ್ದರಿಂದ SQLನ ಪೂರ್ಣ ರೂಪ ಏನು ಅಂದರೆ ಸ್ಟ್ರಕ್ಚರ್ಡ್ ಕ್ವೇರಿ ಲ್ಯಾಂಗ್ವೇಜ್. ಓಕೆ, ನೆನ್ಪಿಡ್ಬೇಕು. ಇಲ್ಲಿ ಬೇರೆ ಬೇರೆ ಕೊಟ್ಟಿದ್ದಾರೆ, ಇವ್ಯಾವೂ ಆಗಲ್ಲ. ಓಕೆ, 29ನೇ ಪ್ರಶ್ನೆ, ವಿಚ್ ಡೇಟಾ ಟೈಪ್ ಈಸ್ ಎ ಬೆಟರ್ ಟು ಯೂಸ್ ಫಾರ್ ಸ್ಟೋರಿಂಗ್ ಪ್ರೈಸ್ ಆಫ್ ಎನ್ ಐಟಮ್? ಒಂದು ಐಟಮ್ನ ನಾವು ಡೇಟಾಬೇಸಲ್ಲಿ ಸ್ಟೋರ್ ಮಾಡ್ತಾ ಇದ್ದೀವಿ ಅಂದರೆ
ಇಲ್ಲಿ ಐಟಮ್ ಅದರ ಪ್ರೈಸ್ ಅಂತ ಕೊಡ್ತೀವಿ. ಆ ಪ್ರೈಸ್ಗೆ ನಾವೇನು ನಂಬರ್ ಬಳಸೋಣವ, ವೇರ್ ಕ್ಯಾರ್ ಬಳಸೋಣವ, ಅಥವಾ ಯಾವ ರೀತಿಯ ಡೇಟಾ ಟೈಪನ್ನು ನಾವು ಬಳಸಬೇಕು ನೋಡಿ. ಟೆಕ್ಸ್ಟು, ನಂಬರು, ಕರೆನ್ಸಿ, ಹೈಪರ್ ಲಿಂಕ್ ಅಂದರೆ ಕರೆನ್ಸಿ ಸರಿಯಾದ ಉತ್ತರ ಆಗುತ್ತೆ. ಯಾಕಂದರೆ ಪ್ರೈಸನ್ನು, ಬೆಲೆಯನ್ನು ನಾವು ಕರೆನ್ಸಿಲೇ ಹೇಳ್ಬೇಕಾಗುತ್ತೆ. ಸೊ ಆದ್ದರಿಂದ ಕರೆನ್ಸಿ. ಸೊ ಇಟ್ಸ್ ಎ ಗುಡ್ ಡೇಟಾ ಟೈಪ್ ಫಾರ್ ಪ್ರೈಸ್. ಇಲ್ಲಿ ನೋಡಿ, ಅದೇ ಕ್ಲಾಸನ್ನು ಸ್ಟೋರ್ ಮಾಡೋದಕ್ಕೆ ಕ್ಯಾರೆಕ್ಟರ್ ತೊಗೊಂಡ್ವಿ, ಪಾರ್ಟ್ ಅಥವಾ ನಂಬರ್ನ ಸ್ಟೋರ್ ಮಾಡಿದ್ವಿ. ಸೊ ಎಕ್ಸಾಮಲ್ಲಿ ವೇರ್ ಕ್ಯಾರ್ನ ಸ್ಟೋರ್ ಮಾಡಿದ್ವಿ. ಅದೇ ಥರ ಯಾವ್ದಾರ ಪ್ರೈಸ್ ಅಂತ ಬಂದಾಗ ಇಲ್ಲಿ ನಾವು ಕರೆನ್ಸಿ ಅಂತ ಬಳಸ್ಬೋದು ಟೇಬಲ್ನ ಕ್ರಿಯೇಟ್ ಮಾಡಬೇಕಾದ್ರೆ. ಸೊ ಅದ್ರ ಬಗ್ಗೆನೇ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಆದ್ದರಿಂದ ಪ್ರೈಸ್ ಆಫ್ ಆನ್ ಐಟಮ್ ಸ್ಟೋರ್ ಮಾಡಬೇಕಂದ್ರೆ ಡೇಟಾಬೇಸಲ್ಲಿ ಕರೆನ್ಸಿ ಡೇಟಾ ಟೈಪ್ನ ತೆಗೆದುಕೊಳ್ಬೋದು. ಓಕೆ, ಐಟಮ್ನ ಬೆಲೆಯನ್ನು ಸಂಗ್ರಹಿಸಲು ಬಳಸುವ ಡೇಟಾ ಪ್ರಕಾರ ಯಾವುದು ಅಂದರೆ ಅದು ಕರೆನ್ಸಿ ಆಗುತ್ತೆ. ಓಕೆ, 30ನೇ ಪ್ರಶ್ನೆ, ಡೇಟಾ ಕ್ಯಾನ್ ಬಿ ಇಂಪೋರ್ಟ್ ಇಂಟು ಆಕ್ಸೆಸ್ ಡೇಟಾಬೇಸ್ ಫ್ರಮ್. ಅಂದರೆ ಡೇಟಾವನ್ನು ಡೇಟಾಬೇಸ್ಗೆ ಯಾವುದರಿಂದ ತೆಗೆದುಕೊಳ್ಬೋದು ಅಂದರೆ ಅದು ನೋಟ್ ಪ್ಯಾಡಲ್ಲಿದ್ದರೆ ತೆಗೆದುಕೋಬೋದಾ, ಪವರ್ ಪಾಯಿಂಟಲ್ಲಿದ್ದರೆ ತೆಗೆದುಕೋಬೋದಾ, ವರ್ಡ್ ಫೈಲ್ಸಲ್ಲಿದ್ದರೆ ತೆಗೆದುಕೋಬೋದಾ, ಅಥವಾ ಎಕ್ಸೆಲ್ ಫೈಲ್ಸಲ್ಲಿದ್ದರೆ. ಅಂದರೆ ಎಕ್ಸೆಲ್ ಫೈಲ್ಸಲ್ಲಿದ್ದರೆ ಡೇಟಾವನ್ನು ನಾವು ಮೈಕ್ರೋಸಾಫ್ಟ್ ಆಕ್ಸೆಸ್ ಡೇಟಾಬೇಸ್ಗೆ ಅಥವಾ ಒರಾಕಲ್ ಡೇಟಾಬೇಸ್ಗೆ ತೆಗೆದುಕೊಳ್ಬೋದು. ಯಾಕಂದರೆ ಇಲ್ಲಿ ನೋಡಿ, ಇದು ಒಂದು ಎಕ್ಸೆಲ್ ಶೀಟು. ಇದರಲ್ಲಿ ನೀಟಾಗಿ ಕಾಲಮ್ಸ್ ಆ್ಯಂಡ್ ರೋಸ್ ಇರುತ್ತೆ. ಇಲ್ಲಿ ನೋಡಿ, ಕಾಲಮ್ಸ್ ಇದೆ, ಈ ಕಡೆ ರೋಸ್ ಇದ್ದಾವೆ. ಸೊ ಆದ್ದರಿಂದ ಇದು ಡೇಟಾಬೇಸ್ಗೆ ಡೈರೆಕ್ಟಾಗಿ ಇದನ್ನು ಕಾಪಿ ಮಾಡ್ಕೋಬೋದು ನಾವು. ಸೊ ಅದೇ ವರ್ಡ್ ಪ್ಯಾಡಲ್ಲಿ, ನೋಟ್ ಪ್ಯಾಡಲ್ಲಿ, ಪವರ್ ಪಾಯಿಂಟಲ್ಲಿ ಇದ್ದರೆ ತೆಗೆದುಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಇದು ಕಂಪ್ಯಾಟಿಬಲ್ ಇರಲ್ಲ. ಸೊ ಆದ್ದರಿಂದ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಎಕ್ಸೆಲಲ್ಲಿರ್ತಕ್ಕಂಥ ಡೇಟಾವನ್ನು ನಾವು ಡೇಟಾಬೇಸ್ಗೆ ಆ್ಯಕ್ಸೆಸ್ ಮಾಡ್ಕೋಬೋದು. ಯಾಕಂದರೆ ಅದು ಆಲ್ರೆಡಿ ಒಂದು ಸ್ಟ್ರಕ್ಚರ್ಡ್ ಆಗಿರುತ್ತೆ. ಸೊ ಕರೆಕ್ಟಾಗಿ ಕಾಲಮಲ್ಲಿ ಯಾವ ರೀತಿಯಾಗಿ ಸ್ಟ್ರಕ್ಚರ್ ಇರುತ್ತೋ ಅದೇ ರೀತಿಯಾಗಿ ಎಕ್ಸೆಲಲ್ಲಿ ಕೂಡ ಸ್ಟ್ರಕ್ಚರ್ಸ್ ಇರೋದ್ರಿಂದ ವಿ ಕ್ಯಾನ್ ಡೈರೆಕ್ಟ್ಲಿ ಆಕ್ಸೆಸ್ ದ ಡೇಟಾ ಫ್ರಮ್ ಎಕ್ಸೆಲ್ ಫೈಲ್ಸ್ ಟು ಡೇಟಾಬೇಸ್. ಓಕೆ, 31ನೇ ಪ್ರಶ್ನೆ, ದಿಸ್ ಕೀ ಯುನಿಕ್ಲಿ ಐಡೆಂಟಿಫೈಸ್ ಈಚ್ ರೆಕಾರ್ಡ್. ಯಾವ ಕೀ ವಿಶೇಷವಾಗಿ ಪ್ರತಿ ದಾಖಲೆಯನ್ನು ಗುರುತಿಸುತ್ತದೆ? ಅಂದರೆ ಕೀ ರೆಕಾರ್ಡ್, ಕಾಂಪೋಸಿಟ್ ಕೀ, ಫಾರಿನ್ ಕೀ, ಪ್ರೈಮರಿ ಕೀ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಕೀ ಅಂದರೆ ಏನಂದರೆ, ಈಗ ಒಂದು ಡೇಟಾಬೇಸಲ್ಲಿ ಹಲವಾರು ಇನ್ಫಾರ್ಮೇಷನ್ ಇರುತ್ತೆ. ಸಪೋಸ್ ಇದು ಒಂದು ಆಧಾರ್ ಡೇಟಾಬೇಸ್ ಅನ್ಕೊಳ್ಳೋಣ. ಇದರಲ್ಲಿ ಪರ್ಸನ್ ಎ ಇರ್ತಾರೆ, ಊರು ಯಾವುದು, ತಂದೆ ಹೆಸರೇನು, ಅಥವಾ ಇನ್ನಷ್ಟು ಇನ್ಫಾರ್ಮೇಷನ್ ಇರುತ್ತೆ. ಆದರೆ ಇಲ್ಲಿ ನೋಡಿ, ಇದೇ ಒಂದು ಡೇಟಾಬೇಸಲ್ಲಿ ಸೇಮ್ ನೇಮ್ ಇರೋರು ಹಲವಾರು ಜನ ಬರ್ಬೋದು. ಅವ್ರ ಡೇಟ್ ಆಫ್ ಬರ್ತು ಸೇಮ್ ಇರ್ಬೋದು ಅಲ್ವಾ, ಅವ್ರ ಊರು ಸೇಮ್ ಇರ್ಬೋದು. ಆದರೆ ಯುನಿಕ್ಕಾಗಿ ಇದೇ ಪರ್ಸನ್ನು ಈ ಒಂದು ವ್ಯಕ್ತಿ ಅಂತ ಹೇಳ್ತಕ್ಕಂಥ ಕಾಲಮ್ ಯಾವುದಾಗಿರ್ಬೇಕಂದ್ರೆ ಅದು ಪ್ರೈಮರಿ ಕೀ ಆಗಿರಬೇಕಾಗುತ್ತೆ. ಸೊ ನೋಡಿ, ಹೆಸರು ಸೇಮ್ ಇರ್ಬೋದು, ಡೇಟ್ ಆಫ್ ಬರ್ತ್ ಒಂದೇ ದಿವಸ ಹುಟ್ಟಿರ್ಬೋದು, ಒಂದೇ ಊರಾಗಿರ್ಬೋದು. ಆದರೆ ಆಧಾರ್ ಕಾರ್ಡು ಏನಿದೆಯೋ ಅದು ಸೇಮ್ ಆಗಿರೋಕ್ಕೆ ಚಾನ್ಸ್ ಇಲ್ಲ. ಸೊ ಆದ್ದರಿಂದ ಈ ಆಧಾರ್ ಕಾರ್ಡು ಅಥವಾ ಪ್ಯಾನ್ ಕಾರ್ಡು ಈ ರೀತಿಯ ಇನ್ಫಾರ್ಮೇಷನ್ ಏನಿರುತ್ತೋ ಅದು ಪ್ರೈಮರಿ ಕೀ ಆಗುತ್ತೆ. ಸೊ ಆದ್ದರಿಂದ ಯಾವ ಕೀ ಈ ಒಂದು ಇದೇ ಪರ್ಸನ್ ಅಂತ ಐಡೆಂಟಿಫೈ ಮಾಡುತ್ತೆ ಅಂದರೆ ಅದು ಪ್ರೈಮರಿ ಕೀ ಆಗುತ್ತೆ. ಆದ್ದರಿಂದ ಈ ಕೀಲಿ ವಿಶೇಷವಾಗಿ ಪ್ರತಿ ದಾಖಲೆಯನ್ನು ಗುರುತಿಸುತ್ತದೆ. ನಾವು ನೇಮನ್ನು ಏನಾದರೂ ಪ್ರೈಮರಿ ಕೀಯಾಗಿ ತೊಗೊಂಡ್ಬಿಟ್ರೆ ಏನಾಗುತ್ತೆ, ಸೊ ಅಲ್ಲಿ ಅಮರೇಶ್ ಅಂತಕ್ಕಂಥವ್ರು ಬೇಕಾದಷ್ಟು ಜನ ಇರ್ಬೋದು ಆ ಒಂದು ಡೇಟಾಬೇಸಲ್ಲಿ ಅಲ್ವಾ. ಸೊ ಹಾಗಾಗಿ ಯುನಿಕ್ಕಾಗಿ ಐಡೆಂಟಿಫೈ ಮಾಡ್ತಕ್ಕಂಥ, ವಿಶೇಷವಾಗಿ ಪ್ರತ್ಯೇಕವಾಗಿ ಈಚ್ ರೋ ಅನ್ನು, ಈಚ್ ಡಾಕ್ಯುಮೆಂಟನ್ನು ಐಡೆಂಟಿಫೈ ಮಾಡ್ತಕ್ಕಂಥ ಕೀ ಯಾವುದು ಅಂದರೆ ಅದು ಪ್ರೈಮರಿ ಕೀ ಆಗುತ್ತೆ. ಓಕೆ, ಸಪೋಸ್ ಈ ಇದರಲ್ಲಿ ನಮ್ಮ ಡೇಟಾಬೇಸಲ್ಲಿ ನೋಡೋದಾದರೆ ನೋಡಿ, ಆಲ್ಟರ್ ಟೇಬಲ್, ಅಮರ್ಸ್ ಕ್ಲಾಸಸ್, ಓಕೆ, ಆ್ಯಡ್ ಪ್ರೈಮರಿ ಕೀ ಪಾರ್ಟ್. ನಾನೊಂದು ಪ್ರೈಮರಿ ಕೀನ ಆ್ಯಡ್ ಮಾಡಿದೆ. ಯಾವುದನ್ನು? ಪಾರ್ಟನ್ನು ಪ್ರೈಮರಿ ಕೀಯಾಗಿ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ರಿಪೀಟ್ ಆಗಬಾರ್ದು ಪಾರ್ಟ್ ಅಂತಕ್ಕಂಥ ನಂಬರ್. ಓಕೆ, ಈಗೇನಾದರೂ ನಾನು ರಿಪೀಟ್ ಮಾಡೋಕ್ಕೆ ಹೋದರೆ ಇಲ್ಲಿ ನೋಡಿ, ಆಲ್ರೆಡಿ 10 ಇದೆ ಇದರಲ್ಲಿ ಅಲ್ವಾ, ಈ ಟೇಬಲಲ್ಲಿ 10 ಇದೆ. ನಾನು ಮತ್ತೆ 10ಅನ್ನು ಹಾಕಿ ಬೇರೆ ಯಾವುದಾದ್ರೂ ಬ್ಯಾಂಕಿಂಗ್ ಜಾಬ್ ಅಂತ ಏನಾದರೂ ಆ್ಯಡ್ ಮಾಡಿದರೆ ಸೊ ಇಟ್ ಈಸ್ ನಾಟ್ ಗೋಯಿಂಗ್ ಟು ಅಲೋ ಯುನಿಕ್ ಕನ್ಸ್ಟ್ರೆಂಟ್ಸ್. ಅಂದರೆ ಈಗ 10 ಅಂತಕ್ಕಂಥ ಡೀಟೇಲ್ಸ್ ಆಲ್ರೆಡಿ ಇಲ್ಲಿ ಇರೋದ್ರಿಂದ ಇಟ್ ಈಸ್ ನಾಟ್ ಗೋಯಿಂಗ್ ಟು ಅಲೋ. ಸೊ ಇದು ಪ್ರೈಮರಿ ಕೀ. ಸೊ ಅಂದರೆ ಪ್ರೈಮರಿ ಕೀ ಅಂತಕ್ಕಂಥದ್ದು ಯಾವಾಗಲೂ ಯುನಿಕ್ ಆಗಿರ್ಬೇಕು ಆ ಒಂದು ಟೇಬಲಲ್ಲಿ. 8, 9, 10 ಇದೆ ಅಂದರೆ ಇನ್ನೊಂದು ನೆಕ್ಸ್ಟ್ 11 ಅಥವಾ ಇನ್ನೊಂದು ಯಾವುದೋ ಬರಬೇಕು. ಈ 8, 9, 10ಅಲ್ಲೇ ಅದು ರಿಪೀಟ್ ಆಗಂಗಿಲ್ಲ. ಬೇಕಾದರೆ ಕಂಪ್ಯೂಟರ್ದು ಈ ಒಂದು ಕ್ಲಾಸ್ ಮತ್ತು ಎಕ್ಸಾಮಲ್ಲಿ ಇರ್ತಕ್ಕಂಥ ಡೀಟೇಲ್ಸ್ ರಿಪೀಟ್ ಆಗ್ಬೋದು. ಬೇಕಾದ್ರೆ ನೋಡಿ, ಪಿ ಸಿದು ಬೇಕಾದರೆ ಸೇಮ್ 11 ಆ್ಯಡ್ ಮಾಡಿ ಪಿ ಸಿ ತೊಗೊಂಡ್ರೆ ಸೊ ಇಟ್ ಈಸ್ ಗೋಯಿಂಗ್ ಟು ಅಲೋ. ನೋಡಿ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಅಮರ್ಸ್ ಕ್ಲಾಸಸ್
ನೋಡಿ ಪಿ ಸಿಗೆ 2 ಡೇಟಾ ಬಂತು, ಕಂಪ್ಯೂಟ್ರಿಗೆ 4ರಲ್ಲೂ ಕಂಪ್ಯೂಟರ್ ಅಂತಿದೆ, ಬಟ್ ಪಾರ್ಟ್ ಅನ್ನೋದರಲ್ಲಿ ರಿಪೀಟ್ ಬರಲ್ಲ, ಯಾಕಂದರೆ ಅದನ್ನು ಪ್ರೈಮರಿ ಕೀ ಮಾಡಿದ್ದೀವಿ. ಸೊ ಇದ್ರ ಬಗ್ಗೆ ನಾವು ಬೇರೆ ಮುಂದೆ ಬರ್ತಕ್ಕಂಥ ಕ್ಲಾಸಸ್ಸಲ್ಲಿ ಡೀಪಾಗಿ ಡಿಸ್ಕಸ್ ಮಾಡೋಣ, ಇಲ್ಲಿ ಜಾಸ್ತಿ ಬೇಡ. ಓಕೆ, ಒಟ್ಟಿನಲ್ಲಿ ಪ್ರೈಮರಿ ಕೀ ಅಂತಕ್ಕಂಥದ್ದು ಆ ಒಂದು ರೋಗಳನ್ನು ಯುನಿಕ್ಕಾಗಿ ಐಡೆಂಟಿಫೈ ಮಾಡೋದಕ್ಕೆ ಬಳಸ್ತೀವಿ. ಓಕೆ, ಇನ್ನು ಕಾಂಪೋಸಿಟ್ ಕೀ, ಫಾರಿನ್ ಕೀ ಅಂದರೆ ಏನಂತ ಮುಂದಿನ ಕ್ಲಾಸ್ಗಳಲ್ಲಿ ನಾವು ನೋಡೋಣ. 32ನೇ ಪ್ರಶ್ನೆ, ದ ಟರ್ಮ್ ಕಂಪ್ಯೂಟರ್ ಈಸ್ ಡಿರೈವ್ಡ್ ಫ್ರಮ್ ಯಾವ ಒಂದು ಲ್ಯಾಂಗ್ವೇಜಿಂದ ಕಂಪ್ಯೂಟರ್ ಅಂತಕ್ಕಂಥ ಶಬ್ದ ಯಾವ ಭಾಷೆಯಿಂದ ಬಂದಿದೆ ಅಂತಕ್ಕಂಥದ್ದು ವೆರಿ ಫೇಮಸ್ಸು. ನಾವು ಕಂಪ್ಯೂಟರ್ ಕ್ಲಾಸಸ್ನ ಕಲಿಬೇಕಾದ್ರೆ ಸ್ಟಾರ್ಟಿಂಗಲ್ಲೇ ನೋಡಿದ್ವಿ, ಲ್ಯಾಟಿನ್ ಲ್ಯಾಂಗ್ವೇಜಿಂದ ಕಂಪ್ಯೂಟರ್ ಅಂತಕ್ಕಂಥ ವರ್ಡು ಡಿರೈವ್ ಆಗಿದೆ ಅಂತಕ್ಕಂಥದ್ದು. ಓಕೆ, ಸೊ ಆ ಕಂಪ್ಯೂಟರ್ ಕ್ಲಾಸಸ್ಗಳನ್ನ ನೋಡಿಲ್ಲ ಅಂದರೆ ಇಲ್ಲಿ ಒಂದು ಐಕಾನಲ್ಲಿ ನಾನು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. 33ನೇ ಪ್ರಶ್ನೆ, ಹೂ ಈಸ್ ದ ಇನ್ವೆಂಟರ್ ಆಫ್ ಡಿಫರೆನ್ಸ್ ಎಂಜಿನ್? ಅಗೇನ್ ವೆರಿ ಫೇಮಸ್, ಚಾರ್ಲ್ಸ್ ಬ್ಯಾಬೇಜ್ ಅವರು ಡಿಫರೆನ್ಸ್ ಎಂಜಿನ್ನ ಫೈಂಡ್ ಮಾಡ್ತಾರೆ, ಇನ್ವೆಂಟ್ ಮಾಡ್ತಾರೆ. ಆದ್ದರಿಂದ ಅವ್ರನ್ನ ನಾವು ಕಂಪ್ಯೂಟರ್ನ ಜನಕ ಅಥವಾ ಕಂಪ್ಯೂಟರ್ನ ಪಿತಾಮಹ ಅಂತ ಕರಿತೀವಿ. ನೋಡಿ, ಇವರೇ ಚಾರ್ಲ್ಸ್ ಬ್ಯಾಬೇಜ್. ಇವರು 1821ರಲ್ಲಿ ಡಿಫರೆನ್ಸ್ ಎಂಜಿನನ್ನು ಫೈಂಡ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ನಾವು ಆಲ್ರೆಡಿ ಕಂಪ್ಯೂಟರ್ ಕ್ಲಾಸಸ್ಸಲ್ಲಿ ಡೀಟೇಲ್ಡ್ ಆಗಿರ್ತಕ್ಕಂಥ ಅನಾಲಿಸಿಸ್ನ ಮಾಡಿದ್ದೀವಿ. ಇವ್ರ ನಂತರ ಅನಾಲಿಟಿಕಲ್ ಎಂಜಿನನ್ನು ಕೂಡ ಫೈಂಡ್ ಮಾಡ್ತಾರೆ. ಸೊ ಇವೆಲ್ಲ ಒಂದು ಡಿಫರೆನ್ಸ್ ಎಂಜಿನ್ ಮತ್ತು ಅನಾಲಿಟಿಕಲ್ ಎಂಜಿನ್ ಇವತ್ತಿನ ಕಂಪ್ಯೂಟರ್ ಯಾವ ರೀತಿಯಾಗಿದ್ದಾವೆ ಅದೇ ರೀತಿಯ ಒಂದು ಸ್ಟ್ರಕ್ಚರನ್ನು ಆಗಲೇ ಅವ್ರು ಬಳಸಿದ್ರು. ಆದ್ದರಿಂದ ಅವ್ರನ್ನ ಫಾದರ್ ಆಫ್ ಕಂಪ್ಯೂಟರ್ ಅಂತ ಕರಿತೀವಿ. ಓಕೆ, ಚಾರ್ಲ್ಸ್ ಬ್ಯಾಬೇಜ್ ನೆನ್ಪಿಡ್ಬೇಕು. ಸೊ ಇಲ್ಲಿದೆ ನೋಡಿ, ಇದೇ ಡಿಫರೆನ್ಸ್ ಎಂಜಿನ್ನು, ಇದು ಅನಾಲಿಟಿಕಲ್ ಎಂಜಿನ್. 34ನೇ ಪ್ರಶ್ನೆ, ಹೂ ಈಸ್ ಅ ಫಾದರ್ ಆಫ್ ಸೂಪರ್ ಕಂಪ್ಯೂಟರ್ ಅಂದರೆ ಸೊ ಡೆನಿಸ್ ರಿಚಿ, ಚಾರ್ಲ್ಸ್ ಬ್ಯಾಬೇಜ್, ಸೈಮರ್ ಕ್ರೇ, ಅಲೆನ್ ಟ್ಯೂರಿಂಗ್. ಅಂದರೆ ಸರಿಯಾದ ಉತ್ತರ ಸೈಮರ್ ಕ್ರೇ ಅವರು ಸೂಪರ್ ಕಂಪ್ಯೂಟರ್ನ ಜನಕ ಅಥವಾ ಫಾದರ್ ಆಫ್ ಸೂಪರ್ ಕಂಪ್ಯೂಟರ್ ಅಂತ ಕರಿತೀವಿ. ಇವ್ರ ಹೆಸರಲ್ಲಿನೇ ಕ್ರೇ 2 ಅಂತ ಸೂಪರ್ ಕಂಪ್ಯೂಟರ್ಗಳಿದ್ದಾವೆ, ನೀವೆಲ್ಲ ಕೇಳಿರ್ಬೋದು. 35ನೇ ಪ್ರಶ್ನೆ, ಯೂನಿವ್ಯಾಕ್ ಅಂದರೆ ಏನು ಅಂತ. ಓಕೆ, ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ನ ಯೂನಿವ್ಯಾಕ್ ಕಂಪ್ಯೂಟರ್ ಅಂತ ಕರಿತೀವಿ. ಓಕೆ, ಈ ಸೂಪರ್ ಕಂಪ್ಯೂಟರ್ ಬಗ್ಗೆ ನಾವು ಮುಂದಿನ ಕ್ಲಾಸ್ಗಳಲ್ಲಿ ನೋಡೋಣ. ಮತ್ತು ಯೂನಿವ್ಯಾಕ್ ಬಗ್ಗೆ ಈಗ ಆಲ್ರೆಡಿ ನಾವು ಕ್ಲಾಸ್ 2 ಅಲ್ಲಿ ನೋಡಿದ್ವಿ. ಇಲ್ಲಿ ನೋಡಿ, ಇದೇ ಯೂನಿವ್ಯಾಕ್ ಕಂಪ್ಯೂಟರ್. ಇದನ್ನು ಯಾರು ಡಿಸೈನ್ ಮಾಡಿದರು ಅಂದರೆ ಜಾನ್ ಮೌಚ್ಲಿ ಮತ್ತು ಜೆ ಪ್ರಸ್ಪರ್ ಎಕ್ಕರ್ಟ್ ಅವರು ಡಿಸೈನ್ ಮಾಡಿದರು. ಇದು ಒಂದು ಫಸ್ಟ್ ಜನರಲ್ ಪರ್ಪಸ್ ಕಮರ್ಷಿಯಲ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಆಗುತ್ತೆ. ಬಿಸ್ನೆಸ್ ಅಪ್ಲಿಕೇಶನಲ್ಲಿ ಬಳಸಿರ್ತಕ್ಕಂಥ ಮೊಟ್ಟ ಮೊದಲ ಜನರಲ್ ಪರ್ಪಸ್ ಕಮರ್ಷಿಯಲ್ ಕಂಪ್ಯೂಟರ್ ಯಾವುದು ಅಂದರೆ ಅದು ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್ ಅಥವಾ ಯೂನಿವ್ಯಾಕ್ ಆಗುತ್ತೆ. ಇದೇ ನೋಡಿ ಯೂನಿವ್ಯಾಕ್. ಓಕೆ, 36ನೇ ಪ್ರಶ್ನೆ, ದ ಕೆಪಾಸಿಟಿ ಆಫ್ 3.5 ಇಂಚ್ ಫ್ಲಾಫಿ ಡಿಸ್ಕ್ ಎಷ್ಟಿರುತ್ತೆ ಅಂದರೆ 1.44 MB ಇರುತ್ತೆ ಒಂದು ಫ್ಲಾಫಿ ಡಿಸ್ಕ್. ಯಾವ ಥರ ಇರುತ್ತೆ ಫ್ಲಾಫಿ ಡಿಸ್ಕ್? ಇಲ್ಲಿದೆ ನೋಡಿ, ಇದೇ ಫ್ಲಾಫಿ ಡಿಸ್ಕ್. ಓಕೆ, ಇವಾಗ ಬಳಸ್ತಾ ಇಲ್ಲ ನಾವು, ಹಿಂದಿನ ಕಾಲದಲ್ಲಿ ನಾವು ಕೂಡ ಬಳಸ್ತಾ ಇದ್ವಿ. ಓಕೆ, ಇಲ್ಲಿ ನೋಡಿ 1.44 MB ಇರುತ್ತೆ ಇದ್ರ ಕೆಪಾಸಿಟಿ. ಅಂದರೆ ಒಂದು ಸಾಂಗ್ ಕೂಡ ನಾವು ಸ್ಟೋರ್ ಮಾಡೋಕ್ಕಾಗಲ್ಲ, ಅಷ್ಟು ಸ್ಮಾಲ್ ಕೆಪಬಿಲಿಟಿ ಇತ್ತು. ಇನ್ನು CD RAM ಅಂದರೆ ಇಲ್ಲಿದೆ ನೋಡಿ, ಇದು ಆಲ್ಮೋಸ್ಟ್ 700 MB ಕೆಪಾಸಿಟಿ ಇರುತ್ತೆ. ನೆಕ್ಸ್ಟ್ ಕ್ವೆಶನ್ ಅದೇ ಇದೆ ನೋಡಿ, 37ನೇ ಪ್ರಶ್ನೆ, ಎ ನಾರ್ಮಲ್ CD RAM ಯೂಶ್ವಲಿ ಕ್ಯಾನ್ ಸ್ಟೋರ್ ಅಪ್ ಟು ಎಷ್ಟು ಡೇಟಾನ ಸ್ಟೋರ್ ಮಾಡ್ಬೋದು ಅಂದರೆ ಒಂದು ಸಾಮಾನ್ಯ CD RAM ಸಾಮಾನ್ಯವಾಗಿ ಎಷ್ಟು ಡೇಟಾವನ್ನು ಸ್ಟೋರ್ ಮಾಡುತ್ತೆ ಅಂದರೆ KB ಇಲ್ಲ, ಬೈಟ್ಸ್ ಅಲ್ಲ, GB ಇಲ್ಲ, MB ಇಲ್ಲ. ಅಂದರೆ ಸರಿಯಾದ ಉತ್ತರ ಇಟ್ ಕ್ಯಾನ್ ಬಿ ಆಲ್ಮೋಸ್ಟ್ 680 MB ಡೇಟಾನ ಸ್ಟೋರ್ ಮಾಡ್ಬೋದು. ಸೊ ಜನರಲ್ ಆಗಿ 700 MB ಅಂತ ಕರಿತೀವಿ. ಓಕೆ, 38ನೇ ಪ್ರಶ್ನೆ, ಮಷಿನ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್ಸ್ ಆರ್ ರಿಟನ್ ಯೂಸಿಂಗ್ ಜೂರಸ್ ಆ್ಯಂಡ್ ಒನ್ಸ್, ಐ ಲೆವೆಲ್ ಲ್ಯಾಂಗ್ವೇಜ್, ನ್ಯೂಮರಿಕ್ ಕೋಡ್ಸ್, ನನ್ ಆಫ್ ದಿ ಅಬವ್. ಅಂದರೆ ಮಷಿನ್ ಲ್ಯಾಂಗ್ವೇಜ್ ಅಂದರೆ ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಲ್ಯಾಂಗ್ವೇಜನ್ನು ನಾವು ಮಷಿನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ಅಥವಾ ಬೈನರಿ ಲ್ಯಾಂಗ್ವೇಜ್ ಅಂತ ಕರಿತೀವಿ. ನಾನು ಆಲ್ರೆಡಿ ಮಾತಾಡ್ತಾ ಇದ್ದೆ, ಬೈನರಿ ಅಂದರೆ 2 ನಂಬರ್ ಸಿಸ್ಟಮು, ದ್ವಿಮಾನ ಪದ್ಧತಿ. ಅದರಲ್ಲಿ 0 ಮತ್ತು 1 ಇವೆರಡೇ ಇರ್ತವೆ. ಅವುಗಳನ್ನ ಯೂಸ್ ಮಾಡ್ಕೊಂಡೇ ನಾವು ಇಡೀ ಪ್ರೋಗ್ರಾಮ್ನ ಕಂಪ್ಯೂಟರ್ಗೆ ಕೊಡಬೇಕಾಗ್ತಾ ಇತ್ತು. ಸೊ ಇನಿಷಿಯಲಿ ಮಷಿನ್ ಲ್ಯಾಂಗ್ವೇಜ್ಗಳನ್ನ ಬಳಸ್ತಾ ಇದ್ವಿ. ಓಕೆ, ಸೊ ಆದ್ದರಿಂದ ಮಷಿನ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್ಸ್ ಆರ್ ರಿಟನ್ ಯೂಸಿಂಗ್ ಜೀರೋಸ್ ಆ್ಯಂಡ್ ಒನ್ಸ್. ಓಕೆ, ಈಗ ಒಂದು ಎಕ್ಸಾಂಪಲ್ ನೋಡೋದಾದರೆ 2 + 3 5 ಆಗುತ್ತೆ, ನಮಗೆಲ್ಲ ಗೊತ್ತಿದೆ. ಈ 2 + 3ನ ಕಂಪ್ಯೂಟ್ರಿಗೆ ನಾವು ಪ್ರೋಗ್ರಾಮ್ ಬರೀಬೇಕಾದ್ರೆ ಈ 2ಅನ್ನು ಬೈನರಿ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡಬೇಕು, 3ಅನ್ನು ಕೂಡ ಬೈನರಿ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡಬೇಕು. ಯಾವ ರೀತಿಯಾಗಿ ಕನ್ವರ್ಟ್ ಮಾಡೋದು ನೋಡಿ, 2 ಅಂದರೆ 0 0 0 0 0 0 1 0 ಅರ್ಥ ಆಗಲ್ಲ ಅಲ್ವಾ? ಸೊ ಹಾಗಾಗಿ ಇಲ್ಲಿ ನೋಡಿ 2 ಪವರ್ 0 ಅಂದರೆ 1 ಆಗುತ್ತೆ, 2 ಪವರ್ 1 ಅಂದರೆ 2 ಆಗುತ್ತೆ, 2 ಪವರ್ 2 ಅಂದರೆ
2 ಇಂಟು 2 4 ಆಗುತ್ತೆ. 2 ಪವರ್ 3 ಅಂದರೆ 2 ಇಂಟು 2 ಇಂಟು 2 ಅಂದರೆ 2ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ 8 ಬರುತ್ತೆ. 2 ಪವರ್ 4 ಅಂದರೆ 16 ಆಗುತ್ತೆ. ಅಂದರೆ 2 ಇಂಟು 2 ಇಂಟು 2 ಇಂಟು 2 4 ಟೈಮ್ಸು 2 4 4 8 8 16 ಆಗುತ್ತೆ. ಸೊ ಅದೇ ಥರ 2 ಪವರ್ 5 32, 2 ಪವರ್ 6 64, 2 ಪವರ್ 7 128. ಈಗ ಬೈನರಿ ಸಿಸ್ಟಮಲ್ಲಿ ನನಗೆ 2 ಬೇಕಂದರೆ ಈ 128, 64, 32, 16, 8, 4, 2, 1 ಯಾವ್ಯಾವ ಬೇಕಂದರೆ ಒಂದು ಇದು ಬೇಕಾಗುತ್ತೆ 2, ಇದು ಬೇಡ ಅಂದರೆ 0 ಹಾಕೋಣ, ಬೇಕಂದರೆ 1 ಹಾಕೋಣ. ಸೊ ಇವೆಲ್ಲ ಜೀರೋಸ್, ಎಲ್ಲ ಜೀರೋಸ್ ನೋಡಿ. ಸೊ ಅದಕ್ಕೋಸ್ಕರ 0 0 0 4 ಜೀರೋಸ್ ಮತ್ತು 2 0 1 0 ನೋಡಿ. 4 ಜೀರೋಸ್ 2 0 1 0 ಅಂದರೆ 2 ಬೈನರಿ ಸಿಸ್ಟಮಲ್ಲಿ. ಅದೇ ಥರ 3 ನಂಬರ್ ಬೇಕಂದರೆ 3ಗೆ ಏನು ಬೇಕು, ಒಂದು 2 ಬೇಕು, ಇನ್ನೊಂದು 1 ಬೇಕು. ಇವೆರಡು ಇದ್ದರೆ ಸಾಕು. ಅಂದರೆ ಇವೆರಡು 1 1 ಮಾಡಿಬಿಟ್ಟು ಮಿಕ್ಕಿದ್ವೆಲ್ಲ ಜೀರೋಸ್ ಮಾಡೋದು ನೋಡಿ. 3ಗೆ ಇವೆಲ್ಲ ಜೀರೋಸು, ಲಾಸ್ಟ್ ಮಾತ್ರ 1 1, ಅದು 3 ಆಗುತ್ತೆ. ಅಂದರೆ 2 + 1 3 ಆಯಿತು. ಸೊ ಇವುಗಳನ್ನ ಸಮ್ ಮಾಡಿದಾಗ ನೋಡಿ 0 + 1 1, 1 + 1 2 ಆಗುತ್ತೆ. 1 + 1 2 ಅಂದರೆ 1 0 0 ಇಲ್ಲಿ ಬರ್ತೀನಿ, 1ನ ಈ ಕಡೆ ಕಳಿಸ್ತೀನಿ. ಸೊ 1 + 0 + 0 1 ಆಯಿತು. ಸೊ ಇದು ಫೈನಲಿ 1 0 1 5 ಆಗುತ್ತೆ ನೋಡಿ. 1 0 1 ಅಂದರೆ 4 ಓಕೆ ಇದೆ, 1 ಓಕೆ ಇದೆ, 0 ಬೇಕಾಗಿಲ್ಲ. ಸೊ 4 + 1 0 ಆಗುತ್ತೆ, 4 + 1 5 ಆಗುತ್ತೆ. ಸೊ ಇದ್ರ ಬಗ್ಗೆ ನಾನು ಮುಂದಿನ ಕ್ಲಾಸ್ಗಳಲ್ಲಿ ಅಗೇನ್ ಕಂಪ್ಲೀಟ್ ಆಗಿರ್ತಕ್ಕಂಥ ಡೀಟೇಲ್ಸ್ ಕೊಡ್ತೀನಿ. ಇಲ್ಲಿ ಯಾರಿಗೆ ಅರ್ಥ ಆಗುತ್ತೆ ಅವ್ರು ಅರ್ಥ ಮಾಡ್ಕೊಳ್ಳಿ. ಡಿಫಿಕಲ್ಟ್ ಅನಿಸಿರೋರಿಗೆ ಮುಂದಿನ ಕ್ಲಾಸ್ಗಳಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಡೀಟೇಲ್ಡು ನಿಧಾನವಾಗಿರ್ತಕ್ಕಂಥ ಕ್ಲಾಸನ್ನು ಮಾಡೋಣ. ಓಕೆ. ಸೊ ಈ ರೀತಿಯಾಗಿ 2 + 3 ಮಾಡ್ಬೇಕಂದ್ರೆ ನೋಡಿ ಎಷ್ಟು ಕಷ್ಟ ಇದೆ ಬೈನರಿ ಲ್ಯಾಂಗ್ವೇಜಲ್ಲಿ ಅಥವಾ ಮಷಿನ್ ಲ್ಯಾಂಗ್ವೇಜಲ್ಲಿ. ಇವತ್ತಿಗೂ ಸಹಿತನು ಕಂಪ್ಯೂಟರ್ಗಳು ಈ ರೀತಿಯಾಗೇ ಕನ್ವರ್ಟ್ ಮಾಡ್ಕೊಳ್ಳೋದು. ನಾವು ಮಾತ್ರ 2 + 3 ಅಂತ ಟೈಪ್ ಮಾಡ್ತೀವಿ, ಬಟ್ ಕಂಪ್ಯೂಟರ್ ಒಳಗಡೆ ಅದನ್ನು ಮತ್ತೆ ಜೀರೋಸ್ ಆ್ಯಂಡ್ ಒನ್ಸಿಗೆ ಕನ್ವರ್ಟ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಿಕೊಂಡು ಕೊನೆಗೆ ಮತ್ತೆ ಆನ್ಸರನ್ನು, ಅದು ಆನ್ಸರ್ ಕೊಡೋದು ಸಹಿತ ಬೈನರಿಲೇ ಕೊಡುತ್ತೆ. ನಮಗೆ ಅದನ್ನು ಮತ್ತೆ ನಮ್ಮ ನಂಬರ್ ಸಿಸ್ಟಮ್ಗೆ ನಮ್ಗೆ ಅರ್ಥ ಆಗ್ತಕ್ಕಂಥ ಒಂದು ಭಾಷೆಯಲ್ಲಿ ತಿಳಿಸುತ್ತೆ ಕಂಪ್ಯೂಟರ್. ಓಕೆ. ಸೊ ಆದ್ದರಿಂದ ಮಷಿನ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್ಸ್ ಆರ್ ರಿಟನ್ ಇನ್ ಜೀರೋಸ್ ಆ್ಯಂಡ್ ಒನ್ಸ್. ಓಕೆ. ಇನ್ನು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೇನು, ನ್ಯೂಮೆರಿಕ್ ಕೋಡ್ಸ್ ಅಂದ್ರೇನು ಅಂತ ಮುಂದಿನ ಕ್ಲಾಸ್ಗಳಲ್ಲಿ ನಾವು ನೋಡೋಣ. ಸೊ 39ನೇ ಪ್ರಶ್ನೆ, ಎಕ್ಸಾಂಪಲ್ಸ್ ಆಫ್ ಔಟ್ಪುಟ್ ಡಿವೈಸಸ್ ಆರ್ ಸ್ಕ್ರೀನ್, ಪ್ರಿಂಟರ್, ಸ್ಪೀಕರ್, ಆಲ್ ಆಫ್ ದೀಸ್. ಅಂದರೆ ಸರಿಯಾದ ಉತ್ತರ ಆಲ್ ಆಫ್ ದೀಸ್. ಅಂದರೆ ಔಟ್ಪುಟ್ ಡಿವೈಸ್ ಅಂದರೆ ನಮಗೆ ಕಾಣಿಸ್ತಕ್ಕಂಥ ಡಿವೈಸಸ್, ಅಂದರೆ ನಮಗೆ ಔಟ್ಪುಟ್ಟನ್ನು ಕೊಡ್ತಕ್ಕಂಥ ಡಿವೈಸಸ್ ನೋಡಿ. ಸ್ಕ್ರೀನಲ್ಲಿ ನಮ್ಗೆ ಔಟ್ಪುಟ್ ಕೊಡುತ್ತೆ, ನಮಗೆ ಕಾಣಿಸುತ್ತೆ. ಪ್ರಿಂಟರಲ್ಲೂ ಕೂಡ ನಮಗೆ ಯೂಸ್ ಆಗ್ತಕ್ಕಂಥ ಔಟ್ಪುಟ್ನ ಕೊಡುತ್ತೆ, ಪ್ರಿಂಟ್ ಮಾಡಿಕೊಡುತ್ತೆ. ಸೊ ಹಾಗಾಗಿ ಅದು ಕೂಡ ಔಟ್ಪುಟ್ ಡಿವೈಸು. ಸ್ಪೀಕರು ನಮಗೆ ಕೇಳಿಸುತ್ತೆ ಸಾಂಗನ್ನು ಅಥವಾ ವಾಯ್ಸನ್ನು. ಸೊ ಹಾಗಾಗಿ ಅದು ಕೂಡ ಒಂದು ಔಟ್ಪುಟ್ ಡಿವೈಸ್ ಆಗುತ್ತೆ. ಆದರೆ ಕೀಬೋರ್ಡು ಮತ್ತು ಮೌಸ್ಗಳು ಇನ್ಪುಟ್ ಡಿವೈಸ್ ಆಗ್ತವೆ. ಯಾಕಂದರೆ ಕೀಬೋರ್ಡಿಂದ ನಾವು ಡೇಟಾವನ್ನು ಕಂಪ್ಯೂಟರ್ಗೆ ಕೊಡ್ತೀವಿ, ಮೌಸಿಂದ ಕಂಪ್ಯೂಟರ್ಗೆ ಇನ್ಪುಟನ್ನು ಕೊಡ್ತೀವಿ, ಅವು ಇನ್ಪುಟ್ ಡಿವೈಸ್ ಆಗ್ತವೆ. ಕಂಪ್ಯೂಟ್ರಿಂದ ನಮಗೆ ಇನ್ಫಾರ್ಮೇಷನ್ ಹೊರಗಡೆ ಕೊಡ್ತಕ್ಕಂಥ ಡಿವೈಸಸ್ಗಳನ್ನು ಔಟ್ಪುಟ್ ಡಿವೈಸ್ ಅಂತ ಕರಿತೀವಿ. ಆದ್ದರಿಂದ ನೋಡಿ ಸ್ಕ್ರೀನು, ಪ್ರಿಂಟರು ಮತ್ತು ಸ್ಪೀಕರ್ಗಳು ಔಟ್ಪುಟ್ ಡಿವೈಸ್ ಆಗ್ತವೆ. ಸರಿಯಾದ ಉತ್ತರ 31ನೇ ಪ್ರಶ್ನೆಗೆ ಔಟ್ಪುಟ್ ಸಾಧನಗಳಿಗೆ ಉದಾಹರಣೆಗಳು ಎಲ್ಲವೂ ಆಗ್ತವೆ. ಓಕೆ. 40ನೇ ಪ್ರಶ್ನೆ ಮತ್ತು ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ, 3 ಬೈಟ್ ಈಸ್ ಈಕ್ವಲ್ ಟು ಹೌ ಮೆನಿ ಬಿಟ್ಸ್. ಅಂದರೆ ಎಷ್ಟು ಬಿಟ್ಗಳಿಗೆ 3 ಬೈಟ್ ಸಮನಾಗಿರುತ್ತದೆ. ಇಲ್ಲಿ ನೋಡಿ, ಸೊ 2ನ ನಾವು 8 ಬಿಟ್ಗಳಲ್ಲಿ ರೆಪ್ರೆಸೆಂಟ್ ಮಾಡಿದ್ವಿ. ಈ 8 ಬಿಟ್ಗಳನ್ನು ನಾವು 1 ಬೈಟ್ ಅಂತ ಕರಿತೀವಿ. ಸೊ ಹಾಗಾದರೆ 1 ಬೈಟಲ್ಲಿ 8 ಬಿಟ್ ಇದ್ದಾವೆ ಅಂದರೆ, ಸೊ 3 ಬೈಟಲ್ಲಿ ಎಷ್ಟಾಯಿತು? 3 ಬೈಟಲ್ಲಿ ಇದೊಂದು ಬೈಟು, ಇದೊಂದು ಬೈಟು, ಇದೊಂದು ಬೈಟ್ ಅಂದರೆ 1 ಬೈಟಲ್ಲಿ 8 ಬಿಟ್ ಅಂದರೆ 8, ಇದರಲ್ಲೂ 8, ಇದರಲ್ಲೂ 8. ಸೊ 8 3 24 ಬಿಟ್ಗಳು ಇರ್ತವೆ 3 ಬೈಟ್ಗಳಲ್ಲಿ. ಯಾಕಂದರೆ 1 ಬೈಟಲ್ಲಿ 8 ಬಿಟ್ ಅಂದರೆ ಸೊ 3 ಬೈಟಲ್ಲಿ ಟೋಟಲ್ 24 ಬಿಟ್ಸ್ ಇರುತ್ತೆ. ಓಕೆ. ಸೊ ಇದನ್ನು ಕಂಪ್ಲೀಟ್ ಆಗಿರ್ತಕ್ಕಂಥ ಡೀಟೇಲ್ಸನ್ನು ಮುಂದೆ ಬರ್ತಕ್ಕಂಥ ಕಂಪ್ಯೂಟರ್ ಕ್ಲಾಸ್ಗಳಲ್ಲಿ ಕಲಿಯೋಣ. ಅಲ್ಲಿವರೆಗೂ ಸೊ ಗ್ರೂಪ್ ಸಿ, ಈವನ್ PC ಮತ್ತು PSIಗಳಿಗೆ ಯೂಸ್ ಆಗ್ತಕ್ಕಂಥ ಕ್ವಶನ್ಗಳನ್ನ ಡಿಸ್ಕಸ್ ಮಾಡಿದ್ವಿ. ಓಕೆ. ಸೊ ಹೀಗೆ ಮತ್ತೆ ಮುಂದಿನ ವೀಡಿಯೋಗಳಲ್ಲಿ ನಾವು ಮತ್ತಷ್ಟು ಕ್ವಶನ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇಲ್ಲಿವರೆಗೂ ಈ ಒಂದು ಕಂಪ್ಲೀಟ್ ವೀಡಿಯೋನ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.